ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ಶಿಜೆ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాస్మహే. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಪಾಲ್ಗುಣ ಮಾಸದ ಶುಕ್ರವಾರ ದೇವಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಹಾಗೂ ಅಮೃತಬಿಂದು. ಹೊಟ್ಟೆ ಉರಿ, ಅಸಿಡಿಟಿ, ಗ್ಯಾಸ್ಟ್ರಿಕ್ಕು, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಅದರಲ್ಲಿ ಬಳಸಿರ್ತಕ್ಕಂಥದ್ದಿದೆ. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತಬಿಂದು. ಮತ್ತು ಅತಿ ಕಿರಿಯ ವಯಸ್ಸಿನಿಂದ ಅತಿ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಒಂದು ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳುತ್ತಾನೆ ಇದ್ದಾರೆ. ಅತಿಯಾದ ಮೂತ್ರ ವಿಸರ್ಜನೆಗೆ ಒಳಗಾಗ್ತಕ್ಕಂಥದ್ದಾಗಲಿ, ಮೂತ್ರ ವಿಸರ್ಜನೆಯನ್ನು ಮಾಡಬೇಕಾದ್ರೆ ಉರಿ ಬರ್ತಕ್ಕಂಥದ್ದಾಗಲಿ, ಕೈಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ದಾಹ ಆಗ್ತಕ್ಕಂಥದ್ದಾಗಲಿ, ಆಯಾಸಕ್ಕೊಳಗಾಗ್ತಕ್ಕಂಥದ್ದಾಗಲಿ, ಇದೆಲ್ಲವೂ ಕೂಡ ಈ ಒಂದು ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ರಾಮಬಾಣದಂತೆ ಕೆಲಸ ಮಾಡುತ್ತೆ ಮಧುಮೇಹ ನಿವಾರಣ್. 10 ದಿನಗಳಲ್ಲಿ ನಿಮ್ಮ ಸಕ್ಕರೆ ಕಾಯಿಲೆಯ ನಿಯಂತ್ರಣವನ್ನು ಸಂಪೂರ್ಣವಾಗಿ ತಾವು ಗಮನಿಸ್ಕೊಳ್ಬೋದು. ದೇಹಕ್ಕೆ ಒಂದು ಚೂರು ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಇದರಲ್ಲಿ ಬಳಸಿರ್ತಕ್ಕಂಥದ್ದೇ ಅಪ್ಪಟ ಆಯುರ್ವೇದದ ಔಷಧಿ ಅಂತಲೇ ಹೇಳ್ಬೋದು. ಮಧುಮೇಹ ನಿವಾರಣ್. ನಿಮ್ಮ ಮನೆಯ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ತಪ್ಪದೇ ಬಳಸಿ. ಹಾಗೂ ಉದಯಂ ಧೋತೀಸ್ ಆ್ಯಂಡ್ ಶರ್ಟ್ಸ್. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಪಾಲ್ಗುಣ ಮಾಸದ ಶುಕ್ರವಾರ, ತಾಯಿ ಮಹಾಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾ, ಲಕ್ಷ್ಮೀ ಭೂವರಹ ಸ್ವಾಮಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮ ಪ್ರೀತಿಯ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ ಇದೀಗ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯಾಪಾಸಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಸಹಸ್ರಜೀವೃಷಾ ಪುರುಷಃ ಸಹಸ್ರಾಕ್ಷ ಸಹಸ್ರಪಾದ್ ಸ್ವಭೂಮಿಂ ವಿಶ್ವದೋರುತ್ವಾತ್ಯತಿಷ್ಠದಶಾಂಗುಲಂ ಕಲ್ಯಾಣಾದ್ಭುತಗಾತ್ರಾತ್ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಪದ್ಮಾನನೆ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಂ ವೈ ಸನ್ನಿಧತ್ಸ್ವ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಿಯೇ ನಮಃ. ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮತಃ ಶ್ರೀಮದ್ಮಹಾರಾಮಚಂದ್ರ ಸ್ವಾಮಿನೇ ನಮೋ ನಮಃ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗುಂದನಾಂ ಮೃತ್ಯೋಂ ಕ್ಷೀಮಾಮೃತಾತ್. ತ್ರಾಂಬಕೇಶ್ವರಾಯ ನಮಃ, ಅಗಸ್ತೀಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹೇಶ್ವರಾಯ ನಮಃ. ಓಂ ಸಾಂಬ ಸದಾಶಿವಾಯ ನಮಃ. ಶ್ರೀಂ ಕೈಲಾಸನಾಥಾಯ ನಮಃ. ಓಂ ಮಹಾಮಹೇಶ್ವರಾಯ ನಮಃ. ಪದ್ಮಾನನೆ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಂ ಮಯಿ ಸನ್ನಿಧತ್ಸ್ವ. ಯಾಸಾ ಪದ್ಮಾಸನಸ್ಥಾ ವಿಪುಲಕಡಿಧರಿ ಪದ್ಮಪತ್ರಾಯತಾಕ್ಷಿ ಶ್ರೀಂ ಅಂಬಾಂ ಭಗವತಿ ಶ್ರೀಂ ಲಲಿತಾಂ ಬಾಲಾ ತ್ರಿಪುರಸುಂದರೀ. ದೇವಿಯನ್ನು ಪ್ರಾರ್ಥನೆ ಮಾಡ್ತಾ, ಶುಭ ಶುಕ್ರವಾರ ಬಂತು ಅಂದರೆ ಎಲ್ಲವೂ ಶುಭವೇ. ಜೊತೆಗೆ ನಾವು ಮಾಡುವಂಥ ಕೆಲಸ, ಮಾಡಬೇಕಾಗಿರ್ತಕ್ಕಂಥ ಕೆಲಸ ಮತ್ತು ಮನಸ್ಸಲ್ಲಿ ಒಂದು ಸಂಕಲ್ಪ, ಆ ಮನಸ್ಸಿಗೆ ಇರ್ತಕ್ಕಂಥ ಒಂದು ಸಂಕಲ್ಪ ಇದೆಯಲ್ಲ,
ಅದು ಬಹಳಷ್ಟು ವಿಶೇಷವಾಗಿರ್ತಕ್ಕಂಥದ್ದಾಗುತ್ತೆ. ಯಾವುದೇ ಒಬ್ಬ ವ್ಯಕ್ತಿ ಆಗಲಿ, ಯಾವುದೇ ಒಂದು ಮನಸ್ಸಿಂದ ಮಾಡುವಂತಹ ಒಳ್ಳೆಯ ಮನಸ್ಸಿನಿಂದ ಮಾಡುವಂಥ ಕೆಲಸಗಳಲ್ಲಿ ಶೀಘ್ರವಾಗಿ ಅದರ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ತಾಯಿ ಲಕ್ಷ್ಮಿಯನ್ನು ಆರಾಧನೆ ಮಾಡಿದ್ರೆ ಅದು ಶೀಘ್ರ ಫಲ ಅಂತ ಹೇಳ್ತಾರೆ. ಅಂತಹ ನಿಟ್ಟಿನಲ್ಲಿ ಇವತ್ತಿನ ದಿವಸ ಶುಕ್ರವಾರ ದೇವಿಯ ವಾರ, ದೇವಿಯನ್ನು ಆರಾಧನೆ ಮಾಡ್ತಕ್ಕಂಥ ವಾರ. ಹಾಗಾಗಿ ಜಗಜ್ಜನ್ಯಾದಂಥ ತಾಯಿ ದುರ್ಗೆಯನ್ನು ಆರಾಧನೆ ಮಾಡಬೇಕು. ದುರ್ಗಾ ದೀಪ ನಮಸ್ಕಾರ ಮಾಡಬೇಕು. ಯಾಕೆಂದರೆ ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಸಣ್ಣ ಪುಟ್ಟ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ನಾವು ಮಾಡುವಂಥ ಕೈಂಕರ್ಯಗಳನ್ನು ಶ್ರದ್ಧಾಭಕ್ತಿಯಾಗಿ ಮಾಡಿದ್ರೆ ಅದರ ಫಲಾಫಲಗಳು ಸಾಕಷ್ಟು ಅಂತ ಹೇಳ್ತಾರೆ. ಇವತ್ತು ಸಾರ್ವತ್ರಿಕವಾಗಿ ಎಲ್ಲರೂ ಸಹಿತ ಆಚರಣೆ ಮಾಡುವಂತಹ ಒಂದು ಚಿಕ್ಕ ತಂತ್ರಸಾರ ಇದೆ. ಮನೆಯಲ್ಲಿ ಒಂದು ಹಲಿಗೆ ಅಥವಾ ಒಂದು ಮಣೆಯನ್ನು ಹಾಕಿ, ದೇವರ ಮನೆ ಆಗಿರ್ಬೋದು, ಯಾರು ತುಳಿದಿದ್ದಂಥದ್ದು, ಯಾರು ಓಡಾಡ್ದಿದ್ದಂಥದ್ದು, ಯಾರೂ ಅದನ್ನು ದಾಟದಿರೇ ಇರ್ತಕ್ಕಂಥ ಸ್ಥಳದಲ್ಲಿ ಒಂದು ಸ್ಥಳವನ್ನು ಶುದ್ಧಿ ಮಾಡಿ ಅದರ ಮೇಲೊಂದು ಮಣೆಯನ್ನು ಹಾಕ್ತಕ್ಕಂಥದ್ದು. ಮಣೆಯ ಮೇಲೆ ಒಂದು ಪದ್ಮಾಕಾರ ರಂಗೋಲಿನ ಹಾಕ್ತಕ್ಕಂಥದ್ದು. ಪದ್ಮದ ರಂಗೋಲಿನ ಹಾಕಿ 4 ದಿಕ್ಕಲ್ಲೂ 4 ದೀಪವನ್ನು ಅಂಟಿಸಿ, ಮಧ್ಯದಲ್ಲಿ 2 ವಿಳೆದೆಲೆ ಅಡಿಕೆ, ಅದರ ಮಧ್ಯದಲ್ಲಿ ಒಂದು ತಾಮ್ರದ ತಂಬಿಗೆಯಲ್ಲಿ ಸ್ವಲ್ಪ ನೀರು, ಅದರ ಜೊತೆಗೆ ಒಂದು ಚಿಟಿಕೆಯಷ್ಟು ಅಕ್ಕಿ, 1 ಚಿಟಿಕೆಯಷ್ಟು ಅಕ್ಷತೆ ಕಾಳು, ಅದ್ರ ಜೊತೆಗೆ 1 ಬಟ್ಲಡಿಕೆ, ವಿಶೇಷವಾಗಿರ್ತಕ್ಕಂಥದ್ದು 1 ಹನಿ ಜೇನುತುಪ್ಪ, ಅಂದರೆ ಇದೆಲ್ಲವೂ ನೀರಿಗೆ ಹಾಕಬೇಕು. ಹಾಕಿ ಅದರ ಮೇಲೆ 4 ಮಾವಿನೆಲೆಯನ್ನು ಇಟ್ಟು, ಒಂದು ಕಾಯಿ ಇಟ್ಟರೂ ಸಂತೋಷ, ಕಾಯಿ ಇಲ್ದಿದ್ದರೂ ಸಂತೋಷ. ಆದರೆ ಮಾವಿನೆಲೆಯನ್ನು ಆ ಕಳಶದ ಜಲದಲ್ಲಿ ಇಟ್ಟಾಗ ಅದಕ್ಕೆ ಒಂದು ಸಾನ್ನಿಧ್ಯ ಬರುತ್ತೆ. ವಾಸ್ತುಗೃಹದಲ್ಲಿರ್ತಕ್ಕಂಥ ದೋಷ ದೂರ ಆಗುತ್ತೆ, ಮನಸ್ಸಿಗೆ ಇಷ್ಟು ಶಾಂತಿ ನೆಮ್ಮದಿ ಆಗುತ್ತೆ. ಅದು ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಈ ಒಂದು ಮಾಸಕ್ಕೆ ಅದು ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಈ ಅಂದರೆ ಈ ಮಾಸದಲ್ಲಿರ್ತಕ್ಕಂಥ ಮಾಸಾಧಿಪತಿ, ಅಂದರೆ ಈ ಮಾಸಕ್ಕೆ ಒಬ್ಬರು ಅಧಿಪತಿ ಅಂತಿರ್ತಾರೆ. ಈ ಮಾಸಕ್ಕೆ ಸಂಬಂಧಪಡ್ತಕ್ಕಂಥ ಅಧಿಪತಿ ಇವತ್ತಿನ ಶುಕ್ರವಾರದ ಜನ್ಮ ನಕ್ಷತ್ರದಲ್ಲಿರ್ತಕ್ಕಂಥ ಈ ಶುಕ್ರವಾರ ನಕ್ಷತ್ರಕ್ಕೆ ಸಂಬಂಧಪಡ್ತಕ್ಕಂಥ ಅಧಿದೇವರು. ಜೊತೆಗೆ ಇವತ್ತಿನ ದಿವಸ ಸಾರ್ವತ್ರಿಕವಾಗಿ ಎಲ್ಲರೂ ಆರಾಧನೆ ಮಾಡುವಂತಹದ್ದು ಗಂಗೆ ಚಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿ ಗುರು. ಭಗವತಿಯನ್ನು ಪ್ರಾರ್ಥನೆ ಮಾಡಬೇಕು, ಗಣಪತಿಯನ್ನು ಆರಾಧನೆ ಮಾಡಬೇಕು. ಯಾವುದೇ ಕೈಂಕರ್ಯಗಳನ್ನು ಕಾಯಕವನ್ನು ಮಾಡಬೇಕಾದರೂ ಮನೆ ದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಮನೆ ದೇವರ ಅನುಗ್ರಹವನ್ನು ಪಡಿತಕ್ಕಂಥದ್ದು ಅದು ಸಾಕಷ್ಟು ಶ್ರೇಯಸ್ಸನ್ನು ತರತಕ್ಕಂಥದ್ದೇ ಅದು. ಅಂತಹದ್ರಲ್ಲಿ ಇವತ್ತು ನೀವು ಮಾಡುವಂಥ ಈ ತಂತ್ರಸಾರಿಕೆಯ ನೈವೇದ್ಯವಾಗಿ ಒಂದಿಷ್ಟು ಸಿಹಿ ಪದಾರ್ಥವನ್ನು ನೈವೇದ್ಯ ಮಾಡಬೇಕು. ಆ ಸಿಹಿ ಪದಾರ್ಥವನ್ನು ನೈವೇದ್ಯ ಮಾಡಿದಾಗ ಮಾತ್ರ ಅದರ ಫಲಾಫಲಗಳು ಮತ್ತಷ್ಟು ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು, ಹೆಚ್ಚಿನ ಫಲ ಸಿಗ್ತಕ್ಕಂಥದ್ದು. ಆದರೂ ಇವತ್ತಿನ ದಿವಸ ಒಂದಷ್ಟು ಜನಕ್ಕೆ ಕುತ್ತಿಗೆ ಭಾಗ ನೋವು ಬರ್ತಕ್ಕಂಥದ್ದು, ಮೊಣಕಾಲು ನೋವು ಬರ್ತಕ್ಕಂಥದ್ದು, ಹಾಗೆ ವಯಸ್ಸಾಗಿರ್ತಕ್ಕಂಥ ಹಿರಿಯರು ಸ್ವಲ್ಪ ರೌದ್ರವಾಗಿರ್ತಕ್ಕಂಥದ್ದು, ಅಂದರೆ ಪ್ರತಿನಿತ್ಯದಕ್ಕೂ ಇವತ್ತಿಗೂ ಒಂದಷ್ಟು ಬದಲಾವಣೆ ಇರುತ್ತೆ. ಆದರೆ ಇದೇ ಸಮಯದಲ್ಲಿ ಒಂದು ವಾಸ್ತುವಲ್ಲಿ ಶಾಂತಿ ನೆಮ್ಮದಿ ಸಿಗಬೇಕಾದ್ರೆ ವಯಸ್ಸಾಗಿರ್ತಕ್ಕಂಥ ಹಿರಿಯರಾಗಲಿ ಸಣ್ಣ ಪುಟ್ಟ ಮಕ್ಕಳಾಗಲಿ ಇಬ್ಬರಲ್ಲೂ ಆ ಸಾತ್ವಿಕತೆ ಬೇಕು, ನೆಮ್ಮದಿ ಬೇಕು. ಇವರಿಬ್ಬರಲ್ಲಿ ಯಾರು ವ್ಯತ್ಯಾಸ ಆದರೂ ಉಳಿದಂಥ ಮನೆಯಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳಲ್ಲೂ ಸಮಸ್ಯೆ ಆಗುತ್ತೆ. ಮನೆಯಲ್ಲಿ ಸಾಮಾನ್ಯಕ್ಕೆ ವಯಸ್ಸಾಗಿರ್ತಕ್ಕಂಥ ಹಿರಿಯರು, ಸಣ್ಣ ಪುಟ್ಟ ಮಕ್ಕಳು ಇಬ್ಬರೂ ಒಂದೇ. ಯಾಕೆಂದರೆ ಮಕ್ಕಳು ಅದೇ ಥರ ಗಲಾಟೆ ಮಾಡ್ತಾರೆ, ಅದೇ ಥರ ವಯಸ್ಸಾಗಿರ್ತಕ್ಕಂಥ ಹಿರಿಯರು ಮಂಡತನ ಮಾಡ್ತಾರೆ. ವಯಸ್ಸಾಗಿರ್ತಕ್ಕಂಥ ಹಿರಿಯರ ಆ ಮಂಡತನವನ್ನು ಸಣ್ಣ ಪುಟ್ಟ ಮಕ್ಕಳು ಮಾಡುವಂಥ ಗಲಾಟೆಯನ್ನು ಎರಡೂ ಸಹಿತ ತಕ್ಕಡಿ ತೂಕ ಹಾಕಿದ್ರೆ ಅದು ಒಂದೇ ಥರ ಇರುತ್ತೆ. ಇವರು ಎಷ್ಟು ಹೇಳಿದ್ರೂ ಕೇಳೋರಲ್ಲ, ಅವರು ಹೇಳೋದಕ್ಕಿಂತ ಮುಂಚಿತವಾಗಿ ದಾರಿ ತಪ್ತಾನೆ ಇರ್ತಾರೆ. ಆದರೆ ಇಂತಹ ಸಮಯದಲ್ಲಿ ಇಂತಹ ತಂತ್ರಸಾರಗಳನ್ನು ಮಾಡೋದ್ರಿಂದ ವಾಸ್ತುಗೃಹದಲ್ಲಿರ್ತಕ್ಕಂಥ ದೋಷ ದೂರ ಆಗುತ್ತೆ. ಯಾವುದೇ ಒಬ್ಬ ವ್ಯಕ್ತಿ ತನ್ನ ದುಡಿಮೆ ಎಷ್ಟಿದೆ ಅನ್ನೋದು ಮುಖ್ಯ ಅಲ್ಲ, ದುಡಿದಿರ್ತಕ್ಕಂಥದ್ದನ್ನು ಎಷ್ಟು ಅದು ನೆಮ್ಮದಿಯಾಗಿದ್ದಾನೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಕೆಲವರಿಗೆ ಬೇಕಾದಷ್ಟು ಹಣಕಾಸಿರುತ್ತೆ, ದಿನ ಬೆಳಗಾರ ವ್ಯಾಜ್ಯಗಳು, ಗಲಾಟೆಗಳು ಮತ್ತು ಸಮಸ್ಯೆ ಎಂಬತಕ್ಕಂಥದ್ದು, ಕೂಡಿಟ್ಟ ಹಣ ಇಲ್ದಿರತಕ್ಕಂಥದ್ದು, ದಿನಕ್ಕೊಂದು ತೊಂದರೆಯನ್ನು ಅನುಭವಿಸ್ತಕ್ಕಂಥ ಪರಿಸ್ಥಿತಿ ಆ ಕುಟುಂಬಕ್ಕಿರುತ್ತೆ. ಆದರೆ ಅದೇ ಕುಟುಂಬದಲ್ಲಿ ಒಂದು ಸುಖ, ಶಾಂತಿ, ನೆಮ್ಮದಿ ಸಿಗಬೇಕಾದ್ರೆ ಒಂದಷ್ಟು ಮೌನವಾಗಿರಬೇಕು, ಜೊತೆಗೆ ಒಂದಿಷ್ಟು ಶ್ರದ್ಧಾಭಕ್ತಿಯಾಗಿ ಪೂಜಿಸಬೇಕು, ಜೊತೆಗೆ ಸಾಧ್ಯವಾದಷ್ಟು ಬಡ ಕುಟುಂಬಕ್ಕೆ ಒಂದಿಷ್ಟು ಅನ್ನದಾನವನ್ನು ಮಾಡಬೇಕು. ಯಾವತ್ತೂ ನಿಮ್ಮ ಕೈಯಿಂದ ಏನಾದರೂ ಒಂದು ದಾನ ಧರ್ಮ ಮಾಡಿದ್ರೆ, ಯಾವುದಾದ್ರೂ ಅಷ್ಟು ಫಲಾಫಲಗಳ ಬಗ್ಗೆ ಚಿಂತನೆ ಮಾಡಿದ್ರೆ, ಯಾವುದೇ ಒಂದು ಕೊಟ್ಟು ತೆಗೆದುಕೊಳ್ತಕ್ಕಂತಹ ಒಂದು ಒಳ್ಳೆಯ ಕೆಲಸವನ್ನು ನೀವು ಮಾಡಿದ್ರೆ ಅದರ ಫಲಾಫಲಗಳು ಸಾಕಷ್ಟು ಅಂತ ಪ್ರತಿಯೊಬ್ಬ ತಿಳಿದಿರ್ತಕ್ಕಂಥವ್ರು ಹೇಳ್ತಾರೆ. ಆದರೆ ಗುರುವಿನ ಅನುಗ್ರಹ ಸಿಗಬೇಕಾದ್ರೆ, ಅದರಲ್ಲೂ ಇವತ್ತು ಶುಕ್ರವಾರ ದೇವಿಯ ಆರಾಧನೆ ಮಾಡಬೇಕಾದ್ರೆ ರಾಹುಕಾಲದಲ್ಲಿ, ಈ ಶುಕ್ರವಾರ ಬೆಳಗಿನ ರಾಹುಕಾಲ, ಆ ರಾಹುಕಾಲದಲ್ಲಿ ದೇವಿಗೆ ಒಂದು ಅರ್ಚನಾ ಸಂಕಲ್ಪವನ್ನು ಮಾಡಿ, ಯಾರ ಜಾತಕದಲ್ಲಿ ರಾಹು ಮತ್ತು ಉಚ್ಚದಲ್ಲಿ ಶನಿ ಇದ್ದು ಅಥವಾ ಇರ್ತಕ್ಕಂಥ ಗುರುವಿನಿಂದ ಬರ್ತಕ್ಕಂಥ ದೋಷ ಇದ್ದರೆ, ಗುರು ಮತ್ತು ರಾಹು ಮತ್ತು ಶನಿ ಈ ಗ್ರಹಗಳಿಗೆ ಸಂಬಂಧಪಟ್ಟಂಥ ಅನುಷ್ಠಾನಗಳನ್ನು ಕ್ರಮಬದ್ಧವಾಗಿ ಮಾಡಿದ್ರೆ ಅದರ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ಬೋದು. ಹಾಗೆ ಇವತ್ತಿನ ದಿವಸ ಶುಭ ಸಂಧ್ಯಾಕಾಲ, ಸಾಯಂ ಸಂಧ್ಯಾ ಅಂದರೆ ಸೂರ್ಯಾಸ್ತಮ ಕಾಲದಲ್ಲಿ ಒಂದು ತಾಮ್ರದ ತಂಬಿಗೆ ಆಗಲಿ ಅಥವಾ ಒಂದು ಪಂಚಪಾತ್ರೆ ಆಗಲಿ ಅಂತಹದ್ರಲ್ಲಿ ಸ್ವಲ್ಪ ಅರಿಶಿಣವನ್ನು ಹಾಕಿ ಸ್ವಲ್ಪ ನೀರನ್ನು ಮಿಶ್ರಣ ಮಾಡಿ ಅರಿಶಿಣದ ನೀರಿನಿಂದ ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಅದು ಮತ್ತಷ್ಟು ಅನುಕೂಲವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಹಾಗಾಗಿ
ಇವತ್ತು ನೀವು ಏನು ಶ್ರಮಿಸ್ತೀರಿ, ಶ್ರಮಕ್ಕೆ ತಕ್ಕ ಪ್ರತಿಫಲ ಇರುತ್ತೆ. ಆದರೆ ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯ ಕಾಲವನ್ನು ನೀವು ಆಯ್ಕೆ ಮಾಡಿಕೊಂಡು ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡಿದ್ರೆ ಅದರ ಫಲಾಫಲಗಳು ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ರಾಶಿಫಲ ಇದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಭಗವತೀಂ ಶ್ರೀಂ ಲಲಿತಾಂಬಿಕಾಯ ನಮಃ, ಲಲಿತಾ ರಾಜರಾಜೇಶ್ವರಿ ನಮಃ, ಚಕ್ರೇಶ್ವರಿ ಬಾಲಾ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಗೌರೀರ್ಮಿಮಾಯ ಸಲಿಲಾ ನಕ್ಷತ್ರದ್ವಿಪದೀಂ ದ್ವಿಪದೀಂ ಸಾಂ ಚತುಷ್ಪದಿ ಅಷ್ಟಾಪದೀನೋಪದೀಂ ಬಹುಶ್ರೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಓಂ ಸರ್ವಮಂಗಳೇ ನಮಃ. ಲಲಿತಾ ತ್ರಿಪುರ ಸುಂದರಿ ನಮಃ, ದುರ್ಗಾಂಬಿಕಾಯ ನಮಃ. ಶೋಭಕೃತ್ನಾಮ ಸಂವತ್ಸರೆ ಉತ್ತರಾಯಣೆ ಶಶಿ ಋತು ಪಾಲ್ಗುಣ ಮಾಸ ಕೃಷ್ಣ ಪಕ್ಷ 29/3/2024 ಶುಕ್ರವಾರ, ಚತುರ್ಥಿ, ವಿಶಾಖ ನಕ್ಷತ್ರ. ಇವತ್ತಿನ ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದರಿಂದ ಇವತ್ತು ಯಾವೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದೀರಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಆದರೆ ಒಂದಷ್ಟು ರಾಶಿ ನಕ್ಷತ್ರಗಳಲ್ಲಿ ಆರೋಗ್ಯ ವ್ಯತ್ಯಾಸ ಆಗುತ್ತೆ, ಒಂದಷ್ಟು ರಾಶಿ ನಕ್ಷತ್ರಗಳಲ್ಲಿ ಮನಸ್ಸು ನೆಮ್ಮದಿದಂಥ ರೀತಿ ಇರುತ್ತೆ, ಅಧಿಕವಾದಂತಹ ರೀತಿ ಚಂಚಲತೆ ಒಳಗಾಗುವಂಥ ಪರಿಸ್ಥಿತಿಯೂ ಎದುರಾಗುತ್ತೆ. ಆದರೆ ಶುಭ ಶುಕ್ರವಾರ, ಸಂಪತ್ತನ್ನು ತರ್ತಕ್ಕಂತಹ ಶುಕ್ರವಾರ ಅಂತಲೂ ಹೇಳ್ತಾರೆ. ಪ್ರತಿ ಶುಕ್ರವಾರ ಪ್ರತಿಯೊಬ್ಬ ಹೆಣ್ಣುಮಗಳು ಮನೆ ಮುಂದೆ ಸಾರಿಸಿ ಗೂಡಿಸಿ ರಂಗೋಲಿ ಹಾಕಿ ತುಳಸಿ ಗಿಡಕ್ಕೆ ನೀರು ಹಾಕಿ ತುಳಸಿಯನ್ನು ಶುದ್ಧಿ ಮಾಡಿ ಸ್ನಾನ ಆದ ನಂತರ ಪುನಃ ತುಳಸಿ ಗಿಡದ ದೀಪ ಹಚ್ಚಿ ಒಂದು ಉದ್ದರಣೆ ತುಳಸಿ ತೀರ್ಥ ತೆಗೆದುಕೊಂಡ್ರೆ ಯಾವೊಬ್ಬ ಹೆಣ್ಣುಮಗಳಿಗಾದರೂ ಅದು ಶ್ರೇಯಸ್ಸನ್ನು ತರ್ತಕ್ಕಂಥದ್ದೇ. ತುಳಸಿ ಗಿಡಕ್ಕೆ ನೀರು ಹಾಕ್ತಕ್ಕಂಥದ್ದು ಒಂದು ಕಡೆ ಶಾಸ್ತ್ರ, ಮತ್ತೊಂದು ಕಡೆ ಸೈಂಟಿಫಿಕ್ ಆಗು ಸಹಿತ ಅದರ ಮೂಲಾರ್ಥ. ಗಿಡ ಸಂರಕ್ಷಣೆ ಮಾಡ್ದಂಗೆ ಆಗುತ್ತೆ. ಬಿಸಿಲಿನ ತಾಪಮಾನ ಸಾಕಷ್ಟು ಇದೆ, ಜೊತೆಗೆ ಈ ಬಿಸಿಲಿನ ಧಗೆ ಇರುವಾಗ ಗಿಡಗಳಿಗೆ ಬೆಳಗಿನ ಹೊತ್ತು ನೀರು ಹಾಕೋದು ಆರೋಗ್ಯಕರವಾಗಿರುತ್ತೆ ಮತ್ತು ಚೆನ್ನಾಗಿ ಗಿಡ ಬರುತ್ತೆ. ಎರಡನೇದು, ತುಳಸಿ ಗಿಡ ಮನೆ ಪ್ರಾಂತ್ಯದಲ್ಲಿದ್ದರೆ ಎಂತಹ ದೋಷಗಳಾದರೂ ಸಹಿತ ಆ ದೋಷಗಳನ್ನು ಮನೆಗೆ ಬರೆದಿದ್ದಂಥ ರೀತಿಯಲ್ಲಿ ನೋಡ್ಕೊಳ್ಳುತ್ತೆ. ಮನೆ ಪ್ರಾಂತ್ಯದಲ್ಲಿ ಒಂದು ತುಳಸಿ ಗಿಡ ಇದ್ದು ತುಳಸಿಯ ಸಂರಕ್ಷಣೆ ಮಾಡ್ತಿದ್ದರೆ ಅಲ್ಲಿ ಯಾವುದೇ ತರಹ ತಂತ್ರ ಮಂತ್ರ ಯಂತ್ರ ದೋಷಕ್ಕೂ ಸಹಿತ ಅದು ದಾರಿ ಮಾಡಿಕೊಡೋದಿಲ್ಲ. ಹಾಗೆ ಮನುಷ್ಯ ತಾನು ಹಾಕುವಂಥ ಹೆಜ್ಜೆಯಲ್ಲಿ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದಾದರೆ ಈ ಶುಭ ದಿನ, ಅದರಲ್ಲೂ ಇಂತಹ ವಿಶೇಷವಾಗಿರ್ತಕ್ಕಂಥ ಪರ್ವಕಾಲಗಳಲ್ಲಿ ಅಥವಾ ದೇವನ ಅಂಥ ಒಂದು ವಿಶೇಷವಾಗಿರ್ತಕ್ಕಂಥ ದಿನಗಳಲ್ಲಿ ಶೀಘ್ರವಾಗಿ ಅದರ ಫಲಗಳ ಸಿದ್ಧಿಯಾಗುತ್ತೆ. ದೇವಿಯ ಸಂಪೂರ್ಣವಾದಂಥ ಕೃಪಾಶೀರ್ವಾದವನ್ನು ಇವತ್ತು ರಾಹುಕಾಲದಲ್ಲಿ ದೇವಿ ಸಹಸ್ರನಾಮ ಅಥವಾ ಅರ್ಚನೆ, ದೇವಿ ಖಡ್ಗಮಾಲ ಅಥವಾ ದುರ್ಗಾ ಸಪ್ತಶತಿ ಪಾರಾಯಣ ಇಂತಹದ್ದನ್ನು ಈ ಒಂದು ವಿಶೇಷವಾಗಿರ್ತಕ್ಕಂತಹ ರಾಹುಕಾಲ ಸನ್ನಿವೇಶದಲ್ಲಿ ಶುಕ್ರವಾರ ಮಾಡೋದರಿಂದ ಶೀಘ್ರವಾಗಿ ತಾಯಿಯ ಕೃಪೆಗೆ ನಾವು ಪಾತ್ರರಾಗ್ಬೋದು. ಇರಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಭಿಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಹೀಗೆ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲದ ಕಡೆ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರು ಪ್ರತಿನಿತ್ಯಕ್ಕೂ ಇವತ್ತಿಗೂ ಒಂದಷ್ಟು ವ್ಯತ್ಯಾಸ ಇದೆ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಆದರೆ ಮೇಷರಾಶಿಯವರ ಫಲಾಫಲಗಳಲ್ಲಂತೂ ಇವತ್ತು ಲಾಭ ಇರತಕ್ಕಂಥದ್ದಲ್ಲ. ಪ್ರಾರಂಭಿಕ ಹಂತದಲ್ಲೇ ಒಂದಷ್ಟು ಮಾನಸಿಕವಾಗಿ ಒತ್ತಡಗಳು ಬರುತ್ತೆ. ಜೊತೆಯಲ್ಲಿರ್ತಕ್ಕಂಥವರು ನಿಂದನೆ ಮಾತಾಡಿ ಮನಸ್ಸಿಗೆ ನೋವು ಅಂದರೆ ಮನಸ್ಸಿಗೆ ನೋವು ಕೊಡುವಂಥ ರೀತಿ ನಡ್ಕೊಳ್ತಾರೆ. ಕುಟುಂಬದಲ್ಲಿರ್ತಕ್ಕಂಥ ಕುಟುಂಬದ ಸದಸ್ಯರು ಸಹಿತ ಮಾತಿನ ಘರ್ಷಣೆ, ಮಾತಿನ ಚಕಮಕಿ ಆಗಿ ಮನಸ್ಸು ನೊಂದುಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿಬಿಡುತ್ತೆ. ಆದರೆ ಇವತ್ತಿನ ದಿವಸ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಮನೆಯಿಂದ ಆಚೆ ಹೊರಡುವಾಗ ಒಂದು ಚಿಟಿಗೆಯಷ್ಟು ಅರಿಶಿನ ಪುಡಿ, 2 ಗರಿಕೆ, ಒಂದಷ್ಟು ಬಿಳಿ ಹೂ ಇದನ್ನು ನಿಮ್ಮ ಮನೆ ದೇವರಿಗೆ ಇಟ್ಟು ಪ್ರಾರ್ಥನೆ ಮಾಡಿಕೊಂಡು ತದನಂತರ ಆಚೆ ಹೊರಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಶಾಂತಿ ನೆಮ್ಮದಿ ಸಿಗುತ್ತೆ. ಆದರೂ ಉದ್ಯೋಗ ಆಗಲಿ, ವಿದ್ಯಾರ್ಥಿಗಳ ಜೀವನ ಆಗಲಿ ಅಥವಾ ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಅಂತ ಮನೆಯಿಂದ ಆಚೆ ಹೊರಡುವಾಗ ಮೊದಲು ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ ಪೂರ್ವಕ್ಕೆ ಒಂದು ಹೆಜ್ಜೆಯನ್ನು ಹಾಕಿ ಅಲ್ಲಿ ಸೂರ್ಯದೇವರಿಗೆ ನಮಸ್ಕಾರ ಮಾಡಿ ಮನೆಯಲ್ಲಿರ್ತಕ್ಕಂಥ ಹಿರಿಯರೊಂದಿಗೆ ಸಮಾಲೋಚನೆ ಮಾಡಿ ಸಮಂಜಸವಾಗಿ ನಗನಗ್ತಾ ಆಚೆ ಹೊರಡುವಂಥದ್ದು ಬಹಳಷ್ಟು ಶ್ರೇಯಸ್ಸು. ಅದರಿಂದ ಒಳ್ಳೆ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಮೇಷರಾಶಿಯವರು. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಈ ಒಂದು ಶುಕ್ರವಾರ ಮೌನದಿಂದ ಇರ್ತಕ್ಕಂಥದ್ದು ಬಹಳ ಉತ್ತಮ. ಯಾರೊಬ್ಬರನ್ನೂ ಮಾತಾಡಬೇಡಿ. ಯಾರನ್ನ ಮಾತಾಡಿದ್ರೂ ಮೈಮೇಲೆ ಬೀಳ್ತಾರೆ, ಯಾರನ್ನ ಮಾತಾಡಿದ್ರೂ ಗರ್ಜನೆ ಆಗ್ತಾ ಇರುತ್ತೆ. ಇವತ್ತು ನಿಮ್ಮ ಮಾತು ಆಡುವ ಪ್ರತಿ ಮಾತಲ್ಲೂ ತಪ್ಪನ್ನು ಹುಡುಕ್ತಾ ಇರ್ತಾರೆ. ನೀವೇನೋ ಒಂದು ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕು, ಒಂದಿಷ್ಟು ಫಲಾಫಲ ಸಿದ್ಧಿಪಡಿಸ್ಕೋಬೇಕು, ಯಾವುದೇ ಒಂದು ಕೆಲಸದಲ್ಲಾದರೂ ಒಂದು ಶ್ರೇಯಸ್ಸನ್ನು ಕಾಪಾಡ್ಕೋಬೇಕು ಎಂಬತಕ್ಕಂಥ ಚಿಂತನೆ ನಿಮಗೆ. ಆದರೆ ಯಾವುದನ್ನೂ ಸರಿಯಾದಂಥ ರೀತಿಯಲ್ಲಿ ಮಾಡಲಿಕ್ಕಾಗ್ದಿರ
ಸರಿಯಾದ ಕ್ರಮವನ್ನು ಅನುಸರಿಸೋಕ್ಕಾಗದಿರ ಒದ್ದಾಡ್ತಾ ಇರ್ತೀರಿ. ಇವತ್ತಿನ ದಿವಸ ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿದ್ರೆ ದುಃಖದಿಂದ ದೂರ ಇರಬಹುದು. ದುರ್ಗಾ ದೀಪ ನಮಸ್ಕಾರ. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ಹೀಗೆ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ ಒಂದಿಡಿಯಷ್ಟು ಉದ್ದಿನಬೇಳೆ ಶ್ವೇತವಸ್ತ್ರದಲ್ಲಿ ಗಂಟು ಹಾಕಿ ಅದನ್ನು ಮನೆಯಲ್ಲೇ ಇಟ್ಟು ಪ್ರಾರ್ಥನೆ ಮಾಡಿ ರಾಹುಕಾಲದಲ್ಲಿ ದೇವಿಯ ಸಾನ್ನಿಧ್ಯಕ್ಕೆ ಕೊಟ್ಟು ಬರೋದರಿಂದ ಇರ್ತಕ್ಕಂಥ ಕರ್ಮಫಲಗಳು, ಕೆಲವಷ್ಟು ದೋಷಗಳು ಖಂಡಿತ ದೂರ ಆಗುತ್ತೆ. ಅದರಿಂದ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ತುಂಬ ತಾಳ್ಮೆ ಬೇಕು, ಸಮಾಧಾನ ಬೇಕು. ಆದರೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಮಾತ್ರ ಭಗವಂತನ ಕೃಪಾಶೀರ್ವಾದದಿಂದ ಹೆಚ್ಚು ಲಾಭವನ್ನು ಗಳಿಸ್ತೀರಿ. ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ. ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಾಗಲಿ, ಕಾಗದ ಪತ್ರಗಳ ಬಗ್ಗೆ ಆಗಲಿ, ಕೋರ್ಟು ಕಚೇರಿಗೆ ಸಂಬಂಧಪಟ್ಟದ್ದಾಗಲಿ ಅಥವಾ ನ್ಯಾಯಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಲಾಭವನ್ನು ಗಳಿಸ್ತೀರಿ. ಬಹುಶಃ ತುಂಬ ದಿವಸಗಳಿಂದ ಯಾವ್ದಾದ್ರು ಕೋರ್ಟು ಕಚೇರಿ ಸಂಬಂಧಪಟ್ಟಂಥ ಕೇಸಲ್ಲಿದ್ದರೆ ಅಥವಾ ಒಂದು ನ್ಯಾಯಸ್ಥಾನದಲ್ಲಿರ್ತಕ್ಕಂಥ ವಿಚಾರಗಳಾಗಿದ್ದರೆ ಅದಕ್ಕೆ ಸರಿಯಾದಂಥ ಕಾಲ ಈಗ ಸನ್ನಿಹಿತವಾಗಿದೆ. ಹಾಗಾಗಿ ಹಿರಿಯರ ಮಾತಿನಂತೆ ನಡ್ಕೊಂಡು ಸರಿ ತಪ್ಪುಗಳ ಸರಿಯಾದ ಆಲೋಚನೆ ಮಾಡಿ ಒಳ್ಳೆ ಹಸನ್ಮುಖಿಯಾಗಿ ನಗನಗ್ತಾ ಇದ್ದು ಹಸಿದ ವ್ಯಕ್ತಿಗಳಿಗೆ ಒಂದಿಷ್ಟು ಅನ್ನವನ್ನು ಉಣಬಡಿಸಿ ಅಥವಾ ಇನ್ನೊಬ್ಬರ ಜೀವನಕ್ಕೆ ಬೆಳಕಾಗಿ ನಿಲ್ಲುವ ಚಿಂತನೆಯನ್ನು ಮಾಡಿ ಒಳ್ಳೆ ಹೆಸರನ್ನು ತಾವು ಇವತ್ತು ಮಾಡ್ಬೋದು. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದರೆ ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ 6:40 2 ರಿಂದ 6 ಗಂಟೆ 40 ನಿಮಿಷ ಇಲ್ಲಿವರೆಗೂ ಮಾತ್ರ ಸ್ವಲ್ಪ ನಿಧಾನ ಮಂದಗತಿಯಲ್ಲಿ ಸಾಗುತ್ತೆ. ಆದರೆ ಪ್ರಾರಂಭಿಕ ಭಾಳ ಚುರುಕಾಗಿರುತ್ತೆ. ಅದಾದ ನಂತರ ಉಳಿದ ಸಮಯದಲ್ಲಿ ಒಂದಷ್ಟು ತೊಂದರೆ ಆಗುತ್ತೆ. ಪುನಃ ಸಂಧ್ಯಾಕಾಲ ಅಥವಾ ರಾತ್ರಿ ಸಮಯದಲ್ಲಿ ಮತ್ತಷ್ಟು ಲಾಭವನ್ನು ತಾವು ಸಿದ್ಧಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಮನಸ್ಸಿಗಿಷ್ಟು ಶಾಂತಿ, ನೆಮ್ಮದಿ. ಬಿಸಿಲಿನ ತಾಪಮಾನ ಸಾಕಷ್ಟು ಇದೆ. ಆದರೆ ಮನಸ್ಸಲ್ಲಿ ಇಲ್ಲದಂಥ ರೀತಿ ಬೇರೆ ಬೇರೆ ಥರ ಆಲೋಚನೆ ಇದೆ. ಆದರೆ ಇದೇ ಸಮಯದಲ್ಲಿ ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಅಥವಾ ಯಾವುದಾದ್ರು ಒಂದು ಶಕ್ತಿ ದೇವತೆಯ ಉಪಾಸನೆ ನಡೆಸೋದ್ರಿಂದ ಸಾಕಷ್ಟು ತಾಳ್ಮೆ, ಸಮಾಧಾನದಲ್ಲಿ ತಾವಿರಬಹುದು. ಹಾಗೆ ಇವತ್ತಿನ ದಿವಸ ಯಾವುದೇ ಕಾಯಕವನ್ನ ಬಗ್ಗೆ, ಯಾವುದೇ ಕೆಲಸ ಕಾರ್ಯಗಳ ಬಗ್ಗೆ, ಯಾವುದೇ ವೃತ್ತಿಯ ಅಭಿವೃದ್ಧಿ ಬಗ್ಗೆ ತಾವು ಚಿಂತನೆ ಮಾಡಿದ್ರೂ ಅದರ ಫಲಗಳನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕಾದ್ರೆ ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಹಾವಿಷ್ಣುನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ವಿಷ್ಣು ಸಹಸ್ರನಾಮ ಅಥವಾ ಮಹಾವಿಷ್ಣುವಿಗೆ ಒಂದು ಅಷ್ಟೋತ್ತರ ಅಥವಾ ಕೇಶವ ನಾಮಾದಿಗಳನ್ನು ಜಪಿಸ್ತಕ್ಕಂಥದ್ದು, ಮಹಾವಿಷ್ಣುವಿನಿಗೆ ಒಂದಷ್ಟು ತುಳಸಿಯಿಂದ ಅರ್ಚನಾ ಸಂಕಲ್ಪವನ್ನು ಮಾಡಿಸ್ತಕ್ಕಂಥದ್ದು, ರಾಹುಕಾಲದಲ್ಲಿ ಕಂದು ಬಣ್ಣದ ಗೋವಿಗೆ ಒಂದಷ್ಟು ಗೋಗ್ರಾಸ ಕೊಡ್ತಕ್ಕಂಥದ್ದು. ಈ ಕಾಯಕವನ್ನು ತಾವು ಮಾಡಿದ್ದೇ ಆದರೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಸಾಕಷ್ಟು ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಕರ್ಕಾಟಕ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಇನ್ನು ಈಗ ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ, ಅದರಲ್ಲೂ ಕೇತುವಿನ ಅನುಗ್ರಹದಿಂದ ಒಂದಷ್ಟು ಲಾಭವನ್ನು ಗಳಿಸ್ತೀರಿ. ಇವತ್ತು ತಾವು ಮಾಡುವಂಥ ಎಲ್ಲ ಕೆಲಸಗಳು ಸಹಿತ ಶ್ರದ್ಧೆಯಿಂದ, ಭಕ್ತಿಯಿಂದ ಆಚರಣೆ ಮಾಡ್ತಕ್ಕಂಥದ್ದು. ಅದರಲ್ಲೂ ಶುಕ್ರವಾರ ಬಂತು ಅಂದರೆ ದೇವಿಯ ಪ್ರಾರ್ಥನೆ ಅಥವಾ ದೇವತಾ ಆರಾಧನೆ, ಅದರಲ್ಲೂ ರಾಹುಕಾಲದಲ್ಲಿ ದೇವರ ದರ್ಶನ ಮಾಡೋದ್ರಿಂದ ಇವತ್ತು ಒಂದಷ್ಟು ಅನುಕೂಲಗಳನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಮಧ್ಯಾಹ್ನ 12 ಗಂಟೆಯಿಂದ 4 ಮಾತ್ರ ಸ್ವಲ್ಪ ಜವಾಬ್ದಾರಿ ಬೇಕು. ಈ ಸಮಯದಲ್ಲಿ ಎಲ್ಲವೂ ಕೆಲಸ ಕಾರ್ಯಗಳಾದಂಗೆ ಅನಿಸುತ್ತೆ. ಎಲ್ಲ ಕೆಲಸಗಳಿಗೂ ಒಂದು ಚಾಲನೆ ಸಿಗುತ್ತೆ, ಕೆಲಸ ಆದಂಗೆ ಆಗುತ್ತೆ, ಅಲ್ಲೇ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇರುತ್ತೆ. ಇದನ್ನು ಸರಿಪಡಿಸ್ಕೊಳ್ಳೋದಕ್ಕಾಗಿ ಒಂದು ಕ್ರಮವಾದಂತಹ, ಒಂದು ಸರಿಯಾದಂಥ ಮಾರ್ಗಲಕ್ಷಣ ಅಥವಾ ಒಂದು ಮಾರ್ಗಸೂಚಿಯನ್ನು ತಾವು ತಿಳ್ಕೊಳ್ಬೇಕಾಗತ್ತೆ. ಇವತ್ತು ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕು. ಆದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಮನೆಯಿಂದ ಆಚೆ ಹೊರಡುವಾಗ ಬೆಳಗ್ಗೆ ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ ಮನೆಯಲ್ಲಿರ್ತಕ್ಕಂಥ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ನಂತರ ವಿದ್ಯಾರ್ಥಿಗಳು ಶಾಲೆಗೆ ಹೊರಡಬೇಕು. ಹಾಗೆ ಉದ್ಯೋಗ, ವ್ಯಾಪಾರ, ಸ್ವಂತ ಉದ್ಯೋಗ ಅಥವಾ ಇನ್ನೊಂದು ಕಡೆ ಎಲ್ಲರೂ ಕೆಲಸ ಮಾಡಲಿಕ್ಕೆ ಹೊರಡುವಂಥವ್ರು ಸಹಿತ ಪೂರ್ವಾಭಿಮುಖವಾಗಿ ನಿಂತು ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ ಯಾವುದಾದ್ರು ಹಸಿರು ಗಿಡಗಳ ಹತ್ರನೋ ಅಥವಾ ಒಂದಷ್ಟು ಪಾರಿಜಾತನೋ ಅಥವಾ ಶ್ವೇತವರ್ಣದ ಪುಷ್ಪಗಳು ಇಂತಹದ್ದನ್ನು ತಂದು ದೇವರ ಸಾನ್ನಿಧ್ಯದಲ್ಲಿಟ್ಟು ನಮಸ್ಕಾರ ಮಾಡೋದ್ರಿಂದ ಆರ್ಥಿಕ ಪರಿಸ್ಥಿತಿ, ಹಣಕಾಸನ್ನು ನೀವು ಹೆಚ್ಚಿನಾದ ರೀತಿ ಕಾರ್ಯಸಿದ್ಧಿ ಮಾಡ್ಕೊಳ್ಬೋದು. ಇವತ್ತು ನೀವು ಮಾಡುವಂಥ ಎಲ್ಲ ಕೆಲಸಗಳಲ್ಲೂ ಸಹಿತ ಕಾರ್ಯಸಿದ್ಧಿ ಆಗುತ್ತೆ ಅಥವಾ ಹೆಚ್ಚು ಫಲಾಫಲ ಸಿಗುತ್ತೆ ಅಂತಕ್ಕಂಥದ್ದು ಸ್ವಲ್ಪ ಕಷ್ಟವೇ. ಆದರೂ ಇವತ್ತು ಸಂಧ್ಯಾಕಾಲ, ಸಾಯಂ ಸಂಧ್ಯಾ ತಪ್ಪದೇರ, ಸೂರ್ಯಾಸ್ತಮ ಕಾಲ, ಚಂದ್ರ ಉದಯಿಸ್ತಕ್ಕಂಥ ಕಾಲ, ಗೋವುಗಳು ಮನೆಗೆ ಬರುವ ಕಾಲ. ಈ ಸಮಯದಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಲಕ್ಷ್ಮಿಯ ಸ್ತೋತ್ರವಾಗಲಿ ಅಥವಾ ವಿಶೇಷವಾಗಿರ್ತಕ್ಕಂಥ ಲಕ್ಷ್ಮಿಯ ಆರಾಧನೆ ಆಗಲಿ ಅಥವಾ ಸಣ್ಣ ಪುಟ್ಟ ಮಕ್ಕಳು 9 ವರ್ಷದ ಒಳಗಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಒಂದಿಷ್ಟು ಮಂಗಳ ದ್ರವ್ಯಗಳನ್ನು ಕೊಟ್ಟು, ಸಿಹಿ ಪದಾರ್ಥವನ್ನು ಕೊಟ್ಟು ನಮಸ್ಕಾರ ಮಾಡೋದ್ರಿಂದಲೂ ಸಾಕಷ್ಟು ಒಳ್ಳೆಯ ಫಲಗಳನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ ಸಿಂಹರಾಶಿಯವರು. ಇನ್ನು ಕನ್ಯಾ ರಾಶಿ.
ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ಯಾರನ್ನಾದರೂ ಸಹಿತ ನಂಬ್ತೀರಿ, ಯಾರು ಹೇಳುವಂಥ ಮಾತನ್ನೂ ಸಹಿತ ಆಲಿಸ್ತೀರಿ. ಅಂದರೆ ಎಲ್ಲರ ಮಾತನ್ನೂ ಸಹಿತ ಆಲಿಸಿ ಏನಾದರೂ ಒಂದು ಸಾಧನೆ ಮಾಡಬೇಕು, ಯಾವುದಾದ್ರು ಒಂದಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು, ಏನಾದರೂ ಹಠದಿಂದ ಇವತ್ತು ಸಾಧನೆ ಮಾಡ್ತಕ್ಕಂಥ ಕೆಲಸದಲ್ಲಿ ಅಧಿಕವಾದಂತಹ ಲಾಭವನ್ನು ಗಳಿಸಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತೀರಿ. ಇವತ್ತು ತೃಪ್ತಿಕರವಾದಂತಹ ಬದುಕನ್ನು ಕಾಣುವಂಥ ಶುಭಯೋಗ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂತದಲ್ಲಿ ಕೋಪ ಇರುತ್ತೆ. ಭಗವಂತ ಒಂದು ಕೊಟ್ಟರೆ ಇನ್ನೊಂದನ್ನು ಕಿತ್ತುಕೊಳ್ತಾನೆ, ಒಂದನ್ನು ಕೊಟ್ಟರೆ ಇನ್ನೊಂದು ಕಡೆ ಬೇರೆ ಥರ ಚಿಂತನೆ ನಡೆಸ್ತಾನೆ. ಹಾಗೆ ಮನಸ್ಸಲ್ಲಿ ಇಲ್ಲದಂಥ ರೀತಿ ಗೊಂದಲಗಳು ಶುರುವಾಗ್ತಾ ಹೋಗುತ್ತೆ. ಆದರೆ ಇಲ್ಲೇ ನಿಮಗೆ ತಾಳ್ಮೆ ಬೇಕಾದ್ದು, ತಾಳ್ಮೆ ಬೇಕು, ಸಮಾಧಾನ ಬೇಕು, ಆ ತೃಪ್ತಿಕರವಾದಂತಹ ಮನಸ್ಸಿರಬೇಕು. ಹಾಗೆ ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಬದಲಾವಣೆ ತಂದ್ಕೊಳ್ಬೋದಾದರೆ ಗೋಧಿ, ಬೆಲ್ಲ ಮತ್ತು ಉದ್ದು, ಗೋಧಿ, ಬೆಲ್ಲ ಮತ್ತು ಉದ್ದಿನಬೇಳೆ ಈ 3 ಪದಾರ್ಥವನ್ನು ದೇವರ ಸಾನ್ನಿಧ್ಯದಲ್ಲಿಟ್ಟು ಪ್ರಾರ್ಥನೆ ಮಾಡಿ ಈ ಶುಭ ದಿನ ರಾಹುಕಾಲ ಆಗಲಿ, ರಾಹುಕಾಲ ಮುಗಿದ ಮೇಲಾಗಲಿ ಎಲ್ಲಾದರೂ ಒಂದು ಹನುಮನ ಸಾನ್ನಿಧ್ಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡಿದ್ರೆ ಕೆಲವಷ್ಟು ಕರ್ಮಕ್ಲೇಶಗಳು ದೂರ ಆಗುತ್ತೆ, ಶತ್ರುಗಳು ದೂರ ಆಗ್ತಾರೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಆಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಧನ್ವಂತರಿ ಮಹಾವಿಷ್ಣುವಿನ ಅನುಗ್ರಹದಿಂದ ನಿಮ್ಮ ಆರೋಗ್ಯದಲ್ಲಿ ತುಂಬ ಚೇತರಿಕೆ ಬರುತ್ತೆ. ಇನ್ನು ವ್ಯವಹಾರದ ಬಗ್ಗೆ ಅಂತೂ ಮಾತಾಡೋಂಗಿಲ್ಲ. ಉದ್ಯೋಗದಲ್ಲಂತೂ ಅಧಿಕವಾದಂಥ ಪ್ರಗತಿ ಇದೆ. ತುಂಬ ದಿನಗಳ ನಂತರ ಒಂದು ಅದೃಷ್ಟ ಅಂತಲೂ ಹೇಳ್ಬೋದು. ಹಾಗಾಗಿ ಇವತ್ತಿನ ನಿಮ್ಮ ಚಿಂತನೆ ಸರಿಯಾದ ಸನ್ಮಾರ್ಗದಲ್ಲಿದ್ದರೆ ಅಧಿಕವಾದಂತಹ ಲಾಭ ಕಟ್ಟಿಟ್ಟ ಬುತ್ತಿ. ಒಳ್ಳೆಯದಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರು ಈ ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು, ಲೇವಾದೇವಿ ಮಾಡ್ತಕ್ಕಂಥದ್ದು, ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಆಗಿರಬೇಕಾದ್ದು ಮತ್ತು ಯಾರಿಗಾದರೂ ಮಾತು ಕೊಟ್ಟರೆ ಆ ಮಾತಿನ ಪ್ರಕಾರ ನಡ್ಕೊಳ್ಳೋಕ್ಕಾಗುತ್ತೋ ಇಲ್ವೋ. ಯಾಕೆಂದರೆ ಇವತ್ತು ಆಡುವಂಥ ಮಾತಂತೂ ಎಲ್ಲವನ್ನೂ ಬಹಳ ವೇಗವಾಗಿ ಮಾತಾಡ್ತೀರಿ. ಯಾವುದೇ ಕೆಲಸ ನಾನು ಮಾಡ್ತೀನಿ, ನನ್ನ ಕೈಲಾಗುತ್ತೆ, ನಾನೇ ನಡೆಸ್ಕೊಡ್ತೀನಿ ಅಂತ ಹೇಳ್ತೀರಿ. ಆದರೆ ಯಾವುದನ್ನೂ ಸಾಧನೆ ಮಾಡಲಿಕ್ಕಾಗೋದಿಲ್ಲ. ಯಾವುದೂ ಪ್ರಾರಂಭಿಕ ಹಂತದಲ್ಲಿ ಬರ್ತಕ್ಕಂಥ ದೋಷಗಳನ್ನು ಸರಿಪಡಿಸ್ಕೊಳ್ಳೋಕ್ಕಾಗೋದಿಲ್ಲ. ಚಿಕ್ಕ ಚಿಕ್ಕ ವಿಷಯಕ್ಕೂ ದೊಡ್ಡ ದೊಡ್ಡದ ಥರ ಸಮಸ್ಯೆಗಳನ್ನೇ ನೋಡ್ತಿರ್ತೀರಿ. ಹಾಗೆ ಇವತ್ತಿನ ದಿವಸ ಮತ್ತೊಂದು ಅದ್ಭುತವಾದಂಥ ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಹೇಗೆ? ಮನೆ ದೇವರ ಪ್ರಾರ್ಥನೆ ಬೇಕು, ಗುರು ಹಿರಿಯರಲ್ಲಿ ಆಶೀರ್ವಾದ ಬೇಕು. ಗುರು ಹಿರಿಯರಲ್ಲಿ ಆಶೀರ್ವಾದ ತೆಗೆದುಕೊಂಡು ಅವರ ಮಾರ್ಗವನ್ನು ಅನುಸರಿಸ್ತಾ ಅವರು ಹೇಳುವಂಥ ಮಾರ್ಗವನ್ನು ಅನುಸರಿಸೋದ್ರಿಂದ ತುಂಬ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಇದೇ ಸಮಯದಲ್ಲಿ ಗಣಪತಿಯ ಪ್ರಾರ್ಥನೆ ಮಾಡಿ. ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಕೆಂಪು ಗಂಧವನ್ನು ತೆಗೆದು ಆ ಗಂಧವನ್ನು ಒಂದು ವಿಳೆದೆಲೆ ಮೇಲೆ ಇಟ್ಕೊಂಡು ವಿಳೆದೆಲೆ ಮೇಲೆ ಇರ್ತಕ್ಕಂಥ ಗಂಧಕ್ಕೆ 21 ಗರಿಕೆಯನ್ನು ಅದ್ದುಕೊಂಡು ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಹೀಗೆ ಗಣಪತಿಯ ಮಂತ್ರವನ್ನು ಹೇಳೋದ್ರಿಂದ ತುಲಾರಾಶಿಯವರು ಆರ್ಥಿಕ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿ ಕಾಣ್ತೀರಿ. ಸಣ್ಣ ಸಣ್ಣ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ತೀರಿ. ಒಂದು ಸಂತಸದಿಂದ, ಸಂಭ್ರಮದಿಂದ, ಸಡಗರದಿಂದ ಓಡಾಡ್ತಾ ಇರ್ತೀರಿ. ಅದಕ್ಕಿಂತ ಮುಖ್ಯವಾಗಿ ಉದ್ಯೋಗದಲ್ಲಿ ಪ್ರಗತಿಯನ್ನು ಕಾಣ್ತೀರಿ. ಇಷ್ಟೆಲ್ಲ ಅದೃಷ್ಟ ನಿಮ್ಮದಾಗಬೇಕಾದ್ರೆ ಗಣಪತಿಯ ಪ್ರಾರ್ಥನೆ ಮಾತ್ರ ಖಂಡಿತ ನೀವು ಮಾಡಲೇಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರು ಮೌನದಿಂದ ಇರ್ತಕ್ಕಂಥದ್ದು ಬಹಳ ಉತ್ತಮ. ಯಾಕೆಂದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಮನಸ್ತಾಪಗಳು ಬರುತ್ತೆ, ಮನಸ್ಸು ನೆಮ್ಮದಿಲ್ಲಂಥ ರೀತಿ ಇರುತ್ತೆ. ತುಂಬ ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನು ನಿಭಾಯಿಸ್ತಾ ಇರ್ತೀರಿ, ಒಳ್ಳೆ ಕೆಲಸಗಳನ್ನು ಕೈಗೆತ್ಕೊಂಡಿರ್ತೀರಿ. 4 ಜನಕ್ಕೆ ಅನುಕೂಲವಾಗಿ ಬದುಕುವಂತಹ ಒಂದು ಒಂದು ಕಲೆಯನ್ನು ನೀವು ಕಲ್ತಿರ್ತೀರಿ. 4 ಜನಕ್ಕೆ ಅನುಕೂಲವಾಗಬೇಕು, ನಿಮ್ಮಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾಣಬೇಕು. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಯಾರು ಏನು ಚಿಂತನೆ ಮಾಡಿದ್ರು ಅದರ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಆದರೆ ಉದ್ಯೋಗಕ್ಕೆ ಹೊರಡ್ತಕ್ಕಂಥವ್ರು, ಹೊಸದಾಗಿ ಉದ್ಯೋಗ ಮಾಡಬೇಕು ಅನ್ನೋರು, ಒಂದಷ್ಟು ಹಣಕಾಸನ್ನು ಇನ್ವೆಸ್ಟ್ ಮಾಡ್ತಕ್ಕಂಥವ್ರು ಮಾತ್ರ ಸರಿಯಾದ ಮಾರ್ಗವನ್ನು ಅನುಸರಿಸದಿರ ಇದ್ದರೆ ಅಥವಾ ಅನುಭವಸ್ಥರ ಮಾತನ್ನು ಕೇಳದಿರ ಇದ್ದರೆ ನಿಮ್ಮ ಸ್ವಂತ ಪ್ರಯತ್ನದಲ್ಲಿ ನಡೆದರೆ ಅಲ್ಲಿ ನೀವು ಕುಂಟುತ್ತೀರಿ, ಇಲ್ಲದ ಸಮಸ್ಯೆ ತಂದುಕೊಳ್ತೀರಿ. ಅದರಲ್ಲೂ ಒಂದಷ್ಟು ಜನಕ್ಕೆ ಅಧಿಕವಾದಂತಹ ಬೆನ್ನೋವು, ಕುತ್ತಿಗೆ ಭಾಗದ ನೋವು ಬರ್ತಕ್ಕಂತಹದ್ದು, ಸಮಸ್ಯೆಗಳು ತಂದುಕೊಳ್ಳೋ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಒಂದಷ್ಟು ಜೋಪಾನವಾಗಿದ್ದು ಎಚ್ಚರಿಕೆಯ ನಡೆ ಇದ್ದರೆ ಖಂಡಿತ ಅಧಿಕವಾದಂತಹ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ನೀವು ಮಾಡಬೇಕಾದ್ದು ಬರೀ ಹಣೆಯಲ್ಲಿದ್ದೀರ ಗಂಧ, ಕುಂಕುಮ, ಭಸ್ಮ ಇಂತಹದ್ದನ್ನು ಹಣೆಗೆ ಧಾರಣೆ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಮಧ್ಯದಲ್ಲಿ ಎಲ್ಲಾದರೂ ಕಾಳಭೈರವನ ದರ್ಶನ ಆಗಲಿ ಅಥವಾ ಲಕ್ಷ್ಮೀ ನರಸಿಂಹಸ್ವಾಮಿ ದರ್ಶನ ಆಗಲಿ, ಒಂದು ಕಡೆ ಕಾಳಭೈರವ ಅಥವಾ ಇನ್ನೊಂದು ಕಡೆ ಲಕ್ಷ್ಮೀ ನರಸಿಂಹ, ಎರಡರಲ್ಲಿ ಎಲ್ಲಾದರೂ ಒಂದು ಕ್ಷೇತ್ರಕ್ಕೆ ಹೋಗಿ ಒಂದು 5 ರಿಂದ 10 ನಿಮಿಷ ಅಲ್ಲಿದ್ದು ಮಹಾಗಣಪತಿನ ಅಲ್ಲಿ ಪ್ರಾರ್ಥನೆ ಮಾಡಿ ಅಲ್ಲಿ ಲಕ್ಷ್ಮೀ ನರಸಿಂಹ ಆರಾಧನೆ ಅಥವಾ ಕಾಳಭೈರವನ ಆರಾಧನೆ ಮಾಡೋದ್ರಿಂದ ಸಾಕಷ್ಟು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯನ್ನು ತಾವು ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿದಿರತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹಲೋ
ಹಲೋ, ನಮಸ್ತೆ ಸರ್. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಹಾ, ಚೆನ್ನಾಗಿದ್ದೀರಾ ಸರ್? ಹಾ, ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ನಾನು ಬೆಂಗಳೂರಿಂದ ಮಾತಾಡ್ತಾ ಇರೋದು, ಆಶಾ ಅಂತ. ಆಶಾ ಅಂತ ಹೇಳಿ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನನ್ನ ಹೆಸರು ಆಶಾ ಅಂತ. ನಾವು ಮೂಲತಃ ಅಂಕೋಲಾದವರು. ಇಲ್ಲಿ ಬೆಂಗಳೂರಿನಲ್ಲಿ ಬಂದು 2-3 ವರ್ಷ ಆಯ್ತು. ಗುರುಜಿ, ನನ್ಗೆ 2-3 ವರ್ಷದಿಂದ ಬಿಳಿ ಮಚ್ಚೆ ಆಗಿದೆ. ಔಷಧಿ ಮಾಡ್ತಾ ಇದ್ದೀನಿ ಗುರುಜಿ, ಆದ್ರೆ ಕಮ್ಮಿನೇ ಆಗ್ತಾ ಇಲ್ಲ, ಜಾಸ್ತಿನೇ ಆಗ್ತಾ ಇದೆ. ಮತ್ತೆ ನಮ್ದು ಅಮ್ಮನ ಮನೆಯಿಂದ ಚಿಕ್ಕಮ್ಮನಿಗೂ ಕೂಡ ಹೌದು, ತಮ್ಮನಿಗೂ ಹೌದು, ಫುಲ್ ಬಾಡಿನೇ ಆಗ್ಬಿಟ್ಟಿದೆ ಸರ್. ಅದ್ರ ಬಗ್ಗೆ ಸ್ವಲ್ಪ ಔಷಧಿ ಇದ್ರೆ ಹೇಳಿ ಸರ್ ಗುರುಜಿ. ನೋಡಮ್ಮ, ಇದು ಸಾಮಾನ್ಯಕ್ಕೆ ಈ ಬಿಳಿ ಮಚ್ಚೆ ಆಗ್ತಕ್ಕಂಥದ್ದು ನಾವು ತಿನ್ನುವಂಥ ಅನ್ನ ಆಹಾರದಲ್ಲಿ ಒಂದಷ್ಟು ವ್ಯತ್ಯಾಸಗಳಾಗಿರುತ್ತೆ. ಯಾವುದು ನಿಮ್ಮ ದೇಹಕ್ಕೆ ಒಗ್ಗೋದಿಲ್ವೋ ಆ ಪದಾರ್ಥಗಳನ್ನು ನಿಮಗೆ ಅರಿವಿಲ್ಲದಂಥ ರೀತಿ ತಿಂತಾ ಇರ್ತೀರಿ. ಕೆಲವೊಬ್ಬರಿಗೆ ಉಪ್ಪಿನಕಾಯಿ ಆಗಲ್ಲ, ಕೆಲವೊಬ್ಬರಿಗೆ ತರಕಾರಿಗಳು ಕೆಲವು ಆಗೋದಿಲ್ಲ, ಕೆಲವೊಬ್ಬರಿಗೆ ಅನ್ನ ಗಂಜಿ ಬಸಿದಿರ ತಿಂದರೆ ಅಲ್ಲಿ ಪ್ರಾಬ್ಲಮ್ ಬರುತ್ತೆ. ಇದನ್ನು ನೀವು ಅರ್ಥ ಮಾಡ್ಕೊಳ್ಳೋದಿಲ್ಲ. ಇದೇನಾಗುತ್ತೆ, ಆ ಪ್ರಾರಂಭ ದಿನಗಳಲ್ಲಿ ಹಾಗೇ ಬಿಡ್ತೀರಿ. ಅದರಲ್ಲೂ ಹಾಲಿನಿಂದ ಉತ್ಪನ್ನ ಆಗ್ತಕ್ಕಂಥ ಪದಾರ್ಥಗಳು, ಈ ಹಾಲಿನಿಂದ ಬರ್ತಕ್ಕಂಥದ್ದು ಮೊಸರಾಗ್ಬೋದು, ಅಥವಾ ಬೆಣ್ಣೆ ಆಗಿರ್ಬೋದು, ಅಥವಾ ಬೇರೆ ಏನೋ ಪದಾರ್ಥಗಳಾಗಿರ್ಬೋದು, ಅಥವಾ ಕೋವನೋ, ಇನ್ನೊಂದೇನು ಹೇಳ್ತಾರಲ್ಲ ಚೀಸು ಮತ್ತು ಪನ್ನೀರು, ಇಂತಹ ಪದಾರ್ಥಗಳು ತಿಂದಾಗಲೂ ಸಹಿತ ಮೈ ಮೇಲೆ ಆ ಥರ ವೈಟ್ ಪ್ಯಾಚಸ್ ಜಾಸ್ತಿ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವು ತರಕಾರಿಗಳನ್ನು ನಿಲ್ಲಿಸಬೇಕು. ಬದನೆಕಾಯಿ ತಿನ್ನಬಾರ್ದು, ಹಸಿಮೆಣಸು ತಿನ್ನಬಾರ್ದು. ಆದರೆ ಇದನ್ನೆಲ್ಲ ಎಷ್ಟು ಪ್ರಮಾಣದಲ್ಲಿ ನಿಮಗಿದೆ ಅನ್ನೋದು ನೋಡಿಕೊಂಡು ಡಿಸೈಡ್ ಮಾಡಬೇಕು. ಸಡನ್ನಾಗಿ ತೀರ್ಮಾನ ತೊಗೊಳ್ಳಿಕ್ಕೆ ಬರೋದಿಲ್ಲ. ಯಾಕೆಂದರೆ ದೇಹಕ್ಕೆ ಎಲ್ಲ ಥರ ನ್ಯೂಟ್ರಿಯೆಂಟ್ಸ್ ಬೇಕು, ದೇಹಕ್ಕೆ ಎಲ್ಲ ಥರ ಪ್ರೋಟೀನ್ಸ್ ಬೇಕು, ವಿಟಮಿನ್ಸ್ ಬೇಕು. ಅದಕ್ಕೆ ಸಂಬಂಧಪಟ್ಟಂಗೆ ನೋಡಿಕೊಂಡು ಬ್ಯಾಲೆನ್ಸ್ ಮಾಡಬೇಕು ಸ್ವಲ್ಪ ದಿವಸ. ಅಂದರೆ ದೇಹದಲ್ಲಿ ಇಂಥ ಯಾವುದೋ ಒಂದೆರಡು ಅಂಶಗಳು ಕಡಿಮೆ ಆದಾಗ ಮಾತ್ರ ಈ ಥರ ದೇಹದ ಮೇಲೆ ಅಲ್ಲಲ್ಲಿ ವೈಟ್ ಪ್ಯಾಚಸ್ ಆಗಿಬಿಡುತ್ತೆ. ಇದು ಫಸ್ಟು ತುಟಿ ಮೇಲೋ, ಅಥವಾ ಕಣ್ಣಿನ ರೆಪ್ಪೆ ಹತ್ರನೋ, ಅಥವಾ ಸೊಂಟದ ಹತ್ರನೋ, ಅಥವಾ ಕಾಲು ಹೆಬ್ಬೆರಳಿಗೋ ಎಲ್ಲಿಗೆ ಬಂದಿದೆ, ಎಲ್ಲಿಂದ ಪ್ರಾರಂಭ ಆಗಿದೆ ಅನ್ನೋದು ಗೊತ್ತಾದರೆ ಅದಕ್ಕೆ ಒಳ್ಳೆ ಮೆಡಿಸಿನ್ ಹೇಳ್ಬೋದು. ಮೊದಲಿಗೆ ಗುರುಜಿ ಕುತ್ತಿಗೆ ಭಾಗದಲ್ಲಿ, ಆಮೇಲೆ ನಂತರ ಕೈ ಭಾಗದಲ್ಲಿ ಸ್ಟಾರ್ಟ್ ಆಗ್ತಾ ಇತ್ತು ಗುರುಜಿ. ಅದೇ ನಿಮ್ಮ ವಂಶದಲ್ಲಿ ಯಾರಿಗಾದ್ರೂ ಹಿಂದಿನಿಂದ ಇದೆಯಾ ಇದು, ಈ ಥರ ಆಗಿರೋದು ಸಾಕ್ಷಿಗಳಿದೆಯಾ? ಇಲ್ಲ ಗುರುಜಿ, ಯಾರಿಗೂ ಇಲ್ಲ. ಹಿಂದಿಂದ ಗೊತ್ತಿಲ್ಲ. ಯಾಕಂದ್ರೆ ಫಸ್ಟ್ ಚಿಕ್ಕಮ್ಮನಿಗೆ ಆಗಿದ್ದು, ನಂತರ ತಮ್ಮನಿಗೆ ಆಗಿದ್ದು, ನಂತರ ಇವಾಗ ನನಗೆ ಅಂದ್ರೆ ಈಗ 2.5 ವರ್ಷ ಆಯ್ತು ಈ ತರ ಆಗಿದ್ದು. ಅದೇ ನೋಡಿ, ಇದೇನಾಗುತ್ತೆ, ಆಹಾರದಲ್ಲಿ ಆಗುವಂಥ ವ್ಯತ್ಯಾಸಗಳಿದೆ. ಒಂದ್ಸತಿ ದೇಹದಲ್ಲಿ ಆ ಥರ ಅಂಶಗಳು ಬಂದುಬಿಟ್ರೆ ಅದು ಹಾಗೆ ಮುಂದಕ್ಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಜಾಸ್ತಿ ಆಗ್ತಿದ್ದಂಗೆ ಕಡಿಮೆ ಮಾಡ್ಬೋದು, ಆದರೆ ಕಂಪ್ಲೀಟಾಗಿ ಅದನ್ನ ನಿಲ್ ಮಾಡಲಿಕ್ಕಾಗಲ್ಲ. ಆದರೆ ಈಗ ಟೆಕ್ನಾಲಜಿ ಚೆನ್ನಾಗಿದೆ. ಈಗ ಒಂಥರ ಲೇಸರ್ ಟ್ರೀಟ್ಮೆಂಟ್ ಬಂದಿದೆ. ಲೇಸರ್ ಟ್ರೀಟ್ಮೆಂಟಲ್ಲಿ ಯಾವ ಜಾಗ ವೈಟ್ ಆಗಿರುತ್ತೆ ಅಲ್ಲಿ ಲೇಸರ್ ಟ್ರೀಟ್ಮೆಂಟಲ್ಲಿ ಪುನಃ ಚರ್ಮವನ್ನು ಕಪ್ಪು ಮಾಡ್ಬೋದು. ಬಟ್ ಲೇಸರ್ ಟ್ರೀಟ್ಮೆಂಟ್ ತೊಗೊಳ್ಬೇಕಾದ್ರೆ ಆ ತೊಗೊಳ್ಳೋವಂಥ ಕೆಲವು ಸ್ಥಳಗಳಿಗೆ ಮಾತ್ರ ಸರಿ. ಅದು ಎಲ್ಲ ಸ್ಥಳಕ್ಕೂ ಅದು ಲೇಸರ್ ಟ್ರೀಟ್ಮೆಂಟ್ ಅಪ್ಲೈ ಆಗೋದಿಲ್ಲ. ಅದು ಸಮಸ್ಯೆ ಅಂತಲೇ ಅನಿಸುತ್ತೆ. ಆದರೆ ಆಹಾರದಲ್ಲಿ ನೀವು ಕೆಲವು ಪದ್ಧತಿಗಳನ್ನ ಚೇಂಜ್ ಮಾಡಿಕೊಂಡ್ರೆ, ಸರಿಯಾದ ನುರಿತ ವೈದ್ಯರನ್ನ ಸಲಹೆ ತೆಗೆದುಕೊಂಡ್ರೆ ಖಂಡಿತ ಈ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು. ಮಾಡಿ ತಾಯಿ, ಒಳ್ಳೆಯದಾಗಲಮ್ಮ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ವೃಶ್ಚಿಕ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಧನುರ್ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಧನುರ್ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಧನುರಾಶಿ, ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದಿದ್ದರೆ ಎಲ್ಲವೂ ಸಾಧ್ಯ. ಆ ಅದೃಷ್ಟ ನಿಮ್ಮದಾಗಬೇಕಾದ್ರೆ ನಿಮ್ಮ ನಡವಳಿಕೆಯೂ ಹಾಗೇ ಇರಬೇಕು. ಆದಷ್ಟು ಗುರು ಹಿರಿಯರಾಗಲಿ, ಮನೇಲಿರ್ತಕ್ಕಂಥ ಹಿರಿಯರಾಗಲಿ, ಅದರಲ್ಲೂ ಶುಕ್ರವಾರ ಇವತ್ತಿನ ದಿವಸ ದೇವಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ನೀವು ಧರಿಸುವಂಥ ವರ್ಣ ಯಾವುದೇ ಬಣ್ಣದ್ದಾದರೂ ಒಂದು ಹಳದಿ ಕಲರ್ ವಸ್ತ್ರ, ಅಥವಾ ಹಳದಿ ಕಲರು ಒಂದಷ್ಟು ಅರಿಶಿನ, ಅಥವಾ ಹಳದಿ ಕಲರ್ ಪುಷ್ಪ, ಇಂಥದ್ದನ್ನು ಮನೆ ದೇವರ ಹತ್ರ ಇಟ್ಟು ಪ್ರಾರ್ಥನೆ ಮಾಡಿ. ಹಾಗೆ ಒಂದು ಅಂಗೈಗಲ ಖರ್ಚೀಫ್ ಆದರೂ ಹಳದಿ ಕಲರ್ ವಸ್ತ್ರವನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ. ಇಷ್ಟು ಮಾತ್ರ ಮಾಡಿದ್ರೆ ಧನುರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಕಾಣ್ತೀರಿ. ಇವತ್ತು ಮಧ್ಯಾಹ್ನ ಸರಿಸುಮಾರು 2 ಗಂಟೆ 20 ನಿಮಿಷದಿಂದ 3:15 ಮಾತ್ರ ಈ ಸಮಸ್ಯೆಗಳು ಬಹಳ ಇರುತ್ತೆ. ಅಂದರೆ ಈ ಒಂದು ಸಮಯದಲ್ಲಿ ಮಾತ್ರ ನಿಮ್ಮ ಯಾವ ಕೆಲಸವೂ ನಡೆಯೋದಿಲ್ಲ. ಇದೊಂದು ಸಮಯ ದಾಟಿದ್ರೆ ಮತ್ತೆ ಅನುಕೂಲವನ್ನು ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದಾಗ್ಯೂ ಇವತ್ತು ಸಂಧ್ಯಾಕಾಲ ಸೂರ್ಯಾಸ್ತಮಾಗಿ ಚಂದ್ರ ಉದಯಿಸುವಂಥ ಕಾಲ. ಆಗ ಶಿವಮಂದಿರಕ್ಕೆ ಬಂದು ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು, ಶಿವಮಂದಿರಕ್ಕೆ ಬಂದರೂ ಸಂತೋಷ, ಅಥವಾ ತಾವು ಎಲ್ಲಿದ್ದರೂ ಆ ಇರ್ತಕ್ಕಂಥ ಸ್ಥಳದಲ್ಲೇ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು 108 ಬಾರಿ ಪಠನೆ ಮಾಡೋದ್ರಿಂದ ಇವತ್ತು ಯಾವುದೇ ದೋಷಗಳಿದ್ದರೂ ಆ ದೋಷಕ್ಕೆ ಸಂಬಂಧಪಡ್ತಕ್ಕಂಥ ಪರಿಹಾರ ಆಗಿಂದಾಗಲೇ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ,
ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಶನೈಶ್ಚರ ಮಂತ್ರವನ್ನು ಸ್ವಲ್ಪ ಪಠನೆ ಮಾಡ್ತಾ ಹನುಮನ ಆರಾಧನೆ ಮಾಡಿ ಶುಭ ಶುಕ್ರವಾರ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ತಾಯಿ ದುರ್ಗೆಯನ್ನು ಆರಾಧನೆ ಮಾಡಿ ಹನುಮನ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಇವತ್ತಿನ ದಿವಸ ಯಾರಾದರೂ ಹಿರಿಯರಿಗೆ ಎಂಚೂರು ಹಣ್ಣು ಹಂಪಲುಗಳನ್ನು ಕೊಡ್ತಕ್ಕಂಥದ್ದು ಬಹಳಷ್ಟು ಉಳಿತು. ಆದರೆ ವಿದ್ಯಾರ್ಥಿಗಳ ಜೀವನ ಮಾತ್ರ ಭಾಳ ಅಮೂಲ್ಯವಾಗಿರುತ್ತೆ. ವಿದ್ಯಾರ್ಥಿಗಳು ಓದೋದ್ರ ಕಡೆ ಸ್ವಲ್ಪ ಹೆಚ್ಚು ಗಮನ ಕೊಟ್ಟರೆ ಒಳ್ಳೆ ಅಂಕಗಳನ್ನು ತೆಗೆದುಕೊಳ್ಬೋದು. ಅದರಲ್ಲೂ ಇನ್ನೇನು ಎಕ್ಸಾಮ್ ಟೈಮ್, ಈಗಾಗಲೇ ಎಕ್ಸಾಮು ಶುರುವಾಗಿರೋದ್ರಿಂದ, ಶಾಲೆಗಳಲ್ಲಿ ಪರೀಕ್ಷೆಗಳು ಶುರುವಾಗಿರೋದ್ರಿಂದ ನಿಮ್ಮ ಒಂದು ಕಾರ್ಯವೈಖರಿ ಹೇಗಿರಬೇಕು, ಸಾಧ್ಯವಾದಷ್ಟು ಒಳ್ಳೆಯ ವಿದ್ಯಾಭ್ಯಾಸದ ಕಡೆ ಗಮನ ಕೊಡಬೇಕು. ಅದರಲ್ಲೂ ಮಕ್ಕಳು ವಿದ್ಯಾಭ್ಯಾಸದ ಕಡೆ ಗಮನ ಕೊಡಬೇಕಾದ್ರೆ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಪಶ್ಚಿಮಾಭಿಮುಖವಾಗಿ ಕೂತ್ಕೊಂಡು ಓದಿ. ಮಕರ ರಾಶಿ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಮಾತ್ರ ಪಶ್ಚಿಮಾಭಿಮುಖವಾಗಿ ಕೂತು ನೀವು ವಿದ್ಯಾಭ್ಯಾಸಕ್ಕೆ ಮುಂದುವರಿಸಿದ್ರೆ ತುಂಬ ಅಧಿಕವಾದಂತಹ ಲಾಭವನ್ನು ಗಳಿಸ್ತೀರಿ. ಅಂದರೆ ನೀವು ಓದಿರ್ತಕ್ಕಂಥ ಅಷ್ಟು ವಿಚಾರ ತಲೆಯಲ್ಲಿರುತ್ತೆ. ಎಕ್ಸಾಮ್ ಹಾಲಲ್ಲಿ ಬಂದು ಕೂತ್ಕೊಂಡ್ರೂ ನಿಮ್ಗೆ ಅನುಕೂಲ ಆಗುತ್ತೆ. ಆದರೆ ಎಕ್ಸಾಮ್ ಹಾಲಿಗೆ ಬಂದಾಗ ನೀವು ಪಶ್ಚಿಮಾಭಿಮುಖವಾಗಿ ಕೂತ್ಕೋಬೇಕಾ, ಉತ್ತರಕ್ಕೆ ಕೂತ್ಕೋಬೇಕಾ, ಪೂರ್ವಕ್ಕೆ ಕೂತ್ಕೋಬೇಕಾ ಅಥವಾ ದಕ್ಷಿಣಕ್ಕೆ ಕೂತ್ಕೋಬೇಕಾ, ಈ ಗೊಂದಲ ನಿಮಗೆ ಬೇಡ. ಎಕ್ಸಾಮ್ ಹಾಲಲ್ಲಿ ಅಲ್ಲಿ ವ್ಯವಸ್ಥೆ ಹೇಗಿದೆಯೋ ಅದನ್ನೇ ಪಾಲನೆ ಮಾಡಿ. ಮನೆಯಲ್ಲಿ ಮಾತ್ರ ಓದಬೇಕಾದ್ರೆ ಪಶ್ಚಿಮಾಭಿಮುಖ ಕೂತ್ಕೊಂಡು ಓದಿ, ಆಗ ನಿಮಗೆ ಅನುಕೂಲವನ್ನು ಖಂಡಿತ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಯಾವುದೇ ಕೆಲಸಗಳಲ್ಲಾದರೂ ಅಧಿಕವಾದಂಥ ಲಾಭ, ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿ, ದೊಡ್ಡದಾದಂಥ ಒಂದು ಜವಾಬ್ದಾರಿಯನ್ನು ಶ್ರದ್ಧಾಭಕ್ತಿಯಾಗಿ ನೀವು ಕಾರ್ಯನಿರ್ವಹಿಸಿದಂಗೆ ಆಗುತ್ತೆ. ಇವತ್ತಿನ ದಿವಸ ಫಲಾಫಲಗಳಲ್ಲಿ ಅದೃಷ್ಟ ಚೆನ್ನಾಗಿರೋದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಆದರೆ ಮಾಡುವಂಥ ಪ್ರತಿಯೊಂದು ಕಾಯಕವನ್ನು ಸಹಿತ ಶ್ರದ್ಧೆಯಿಂದಲೇ ಮಾಡಬೇಕು. ತೃಪ್ತಿಕರವಾದಂಥ ಬದುಕನ್ನು ಕಾಣಬೇಕು. ಒಳ್ಳೆಯ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಆಗಿರಬೇಕು. ಇವತ್ತು ನಿಮ್ಮ ಕೆಲಸಗಳಲ್ಲಿ ಮತ್ತಷ್ಟು ಲಾಭ ಸಿಗಬೇಕಾದರೆ ಮನೆ ದೇವರ ಒಂದು ಪ್ರಾರ್ಥನೆ ಜೊತೆಗೆ ಗುರು ಹಿರಿಯರ ಮಾರ್ಗದರ್ಶನದಿಂದ ಇವತ್ತಿನ ಕೆಲಸಗಳನ್ನು ನೀವು ಮಾಡಿದ್ದೇ ಆದರೆ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಸಾಕಷ್ಟು ಲಾಭವಿದೆ. ಆದರೂ ಮಧ್ಯಾಹ್ನ 12ರಿಂದ 4 ಒಳಗಾಗಿ ಒಂದಿಷ್ಟು ಮೊಸರು, ಮಜ್ಜಿಗೆನೋ ಅಥವಾ ತಂಪಾದಂಥ ಪದಾರ್ಥವೋ ಅಥವಾ ಒಂದಿಷ್ಟು ಹಣ್ಣುಗಳೋ ಇದನ್ನು ವಯಸ್ಸಾಗಿರ್ತಕ್ಕಂಥ ಹಿರಿಯರು ಕೊಟ್ಟು ಅವರ ಆಶೀರ್ವಾದವನ್ನು ಪಡಿತಕ್ಕಂಥದ್ದು ಕುಂಭರಾಶಿಯವರಿಗೆ ಸಾಕಷ್ಟು ಶ್ರೇಯಸ್ಸಿರತಕ್ಕಂಥದ್ದು. ಹಾಗೆ ಇವತ್ತಿನ ದಿವಸ ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ತಪ್ಪದೇರ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಮನೆ ದೇವರ ದರ್ಶನ ಮಾಡಿಕೊಂಡು ಬನ್ನಿ. ಅಥವಾ ಮನೆ ದೇವರನ್ನ ನೀವು ಎಲ್ಲಿದ್ದರೂ ಸರಿ ಅಲ್ಲಿಂದಲೇ ನೀವು ಪ್ರಾರ್ಥನೆ ಮಾಡೋದ್ರಿಂದಲೂ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಆದರೆ ವಿದ್ಯಾರ್ಥಿಗಳು ಮಾತ್ರ ಓದೋದ್ರ ಕಡೆ ಹೆಚ್ಚು ಗಮನ ಕೊಡಿ. ವಿದ್ಯಾಭ್ಯಾಸದಲ್ಲಿ ಭಾಳಷ್ಟು ಕುಂಠಿತ ಆಗ್ತಾ ಇರುತ್ತೆ. ನೀವು ಅಂದುಕೊಂಡಿದ್ದನ್ನು ಸಾಧನೆ ಮಾಡಲಿಕ್ಕೆ ಆಗದಂಥ ರೀತಿಯಲ್ಲಿದೆ. ಭಾಳ ಎಚ್ಚರಿಕೆಯೇ ಬೇಕಾಗುತ್ತೆ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಇದೆ. ವ್ಯಾಪಾರ ವ್ಯವಹಾರಗಳು ಕೈ ಹಿಡಿಯುತ್ತೆ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆ ದೂರ ಆಗುತ್ತೆ. ಹಣಕಾಸಿನ ವಿಚಾರದಲ್ಲಿ ತಾವು ಏನು ನಿರ್ಣಯ ತೆಗೆದುಕೊಳ್ತೀರೋ ಅಷ್ಟೂ ಲಾಭವಾಗಿ ಇರುತ್ತೆ. ಪ್ರಯಾಣವನ್ನು ಮಾಡಬೇಕು, ಎಲ್ಲಾನ ದೂರ ಬರ ಹೊಡಬೇಕು, ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಅಥವಾ ಇರ್ತಕ್ಕಂಥ ಕೆಲಸದ ಜೊತೆಗೆ ಇನ್ನೊಂದು ಕೆಲಸ ಮಾಡಬೇಕು, ಭಗವಂತ ಕೊಟ್ಟಂಥ ಕೆಲಸದ ಜೊತೆಗೆ ಇನ್ನೊಂದು ಕೆಲಸವನ್ನು ಮಾಡಿ ಇನ್ನೊಂದು 4 ಸಂಪಾದನೆ ಮಾಡಬೇಕು ಅನ್ನೋ ಮನಸ್ಸು ನಿಮಗೆ. ಆದರೆ ತಾವು ಏನು ಮಾಡಿದ್ರೂ ಕಾರ್ಯಸಿದ್ಧಿ ಆಗುತ್ತೆ. ಬಹುಶಃ ಭಗವಂತ ಕೊಟ್ಟಾಗ ಎಲ್ಲವೂ ಹೀಗೆ ನಡೆಯುತ್ತೆ. ಭಗವಂತನ ನಿರ್ಣಯದಂತೆ ಪ್ರತಿಯೊಬ್ಬ ವ್ಯಕ್ತಿಗಳ ಬದುಕಿರುತ್ತೆ. ಹಾಗೆ ಇವತ್ತು ನಿಮ್ಮ ರಾಶಿಫಲ ಬಹಳ ಅದ್ಭುತವಾಗಿದೆ. ಹಾಗೆ ಸಾಧ್ಯವಾದಷ್ಟು ಮನೆಯಿಂದ ಆಚೆ ಹೊರಡುವಾಗ ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳಿ. ಸಾಧ್ಯವಾದರೆ 1 ಚಿಟಿಗೆಯಷ್ಟು ಹೆಸರುಬೇಳೆ, 1 ಚಿಟಿಗೆಯಷ್ಟು ಅವರೆಬೇಳೆ. ಅವರೆ ಅಂದರೆ ಶುಕ್ರ, ಹೆಸರು ಅಂದರೆ ಬುಧ. ಈ ಎರಡೂ ಧಾನ್ಯಗಳನ್ನು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ತುಂಬ ಬದಲಾವಣೆಯನ್ನು, ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರೂಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಕರೆಗಳನ್ನು ಮಾಡೋದ್ರ ಜೊತೆ ಸಾಕಷ್ಟು ಪತ್ರಗಳನ್ನು ಕೂಡ ಜನ ಬರಿತಾನೆ ಇದ್ದಾರೆ. ಹಾಗಾಗಿ ಈಗ ಪತ್ರಗಳನ್ನು ಕೂಡ ಸ್ವೀಕರಿಸ್ತಕ್ಕಂಥ ಸಮಯ ಈಗ ಪ್ರಾರಂಭವನ್ನು ಮಾಡೋಣ. ಚಕ್ಷುರ್ಮತಿ. ಗುರುಗಳೇ, ಬಹಳ ವಿಶೇಷವಾಗಿ ಹುಬ್ಬಳ್ಳಿಯಿಂದ ಶಾಂತ ಅನ್ನೋರು ಒಂದು ಪತ್ರವನ್ನು ಬರೆದಿದ್ದಾರೆ ಗುರುಗಳೇ. ಅವರ ಕಣ್ಣರೇಖೆಯನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ. ಕೋಟಿ ನಮಸ್ಕಾರಗಳು ಗುರುಜಿ. ನನ್ನ ಹೆಸರು ಶಾಂತ ಅಂತ ಹೇಳಿ, ಕನ್ಯಾ ರಾಶಿ. ನನಗೆ ಆಗಾಗ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ. ಆದರೆ ಒಂದು ವಿಚಾರ ಏನಪ್ಪ ಅಂತಂದರೆ, ಮನೆ ತುಂಬ ಜನ ಇದ್ದಾಗ ನಾನು ಭಾಳ ಚೆನ್ನಾಗೇ ಇರ್ತೀನಿ, ಏನೂ ಸಮಸ್ಯೆ ಆಗೋದಿಲ್ಲ. ಆದರೆ ಮನೇಲಿ ಸ್ವಲ್ಪ ಜನ ಕಡಿಮೆ ಆದಾಗ ಆಗಾಗ ನನಗೆ ಆ ಒಬ್ಬಂಟಿತನ ಕಾಡೋದ್ರಿಂದ ಒಂದಿಷ್ಟು ಆರೋಗ್ಯದ ಸಮಸ್ಯೆಗಳು ಜಾಸ್ತಿ ಆಗೋಗುತ್ತೆ ಗುರುಗಳೇ. ಇದು ಒಂದು ವಿಚಾರ ಅಂದರೆ ನಾವು ಸಂಪೂರ್ಣವಾಗಿ ನನಗೆ 3 ಜನ ಹೆಣ್ಣುಮಕ್ಕಳಿದ್ದಾರೆ ಗುರುಗಳೇ. ಅದಾದ ಮೇಲೆ ನನ್ನ ಗಂಡನಿಗೆ ಗೌರ್ಮೆಂಟ್ದೊಂದು ಫ್ಲಾಟ್ ಇತ್ತು. ಆ ಫ್ಲಾಟಲ್ಲಿ ಸಂಪೂರ್ಣವಾಗಿ 20 ಜನ ಇದ್ವಿ. ಈಗ ಬರೀ 5 ಜನ ಮಾತ್ರ ಇರ್ತಕ್ಕಂಥವ್ರು ಇದ್ದೀವಿ ಗುರುಗಳೇ. 5 ಜನಕ್ಕೆ 5 ಪಾಲು ಇದ್ದಂಗಿದೆ. ಆದರೆ 5 ಜನನೂ ಕೂಡ
ಒಂದು ರೀತಿ ಸಮಸ್ಯೆಗಳನ್ನು ತಂದು ಕೊಡ್ತಾನೆ ಇರ್ತಾರೆ. ಒಂದು ಅವರಿಂದ ನಾವು ದೂರ ಆಗೋಕ್ಕಾಗ್ತಾಯಿಲ್ಲ, ನಮ್ಮಿಂದ ಅವರು ದೂರ ಆಗೋಕ್ಕಾಗ್ತಾಯಿಲ್ಲ. ಒಂದು ದೂರ ಹೋಗೋದಾದ್ರೂ ಕೂಡ ಮನಸ್ಸಿಗೆ ಬಹಳ ನೋವು ಉಂಟಾಗ್ತಕ್ಕಂಥ ಒಂದಷ್ಟು ಮಾತುಗಳನ್ನು ಕೂಡ ಆಡ್ತಕ್ಕಂಥವ್ರು ಇರ್ತಾರೆ. ಮೇಲೆ ಮೇಲೆ ಬಹಳ ನೋವನ್ನು ಎದುರಿಸ್ತಾನೆ ಇರಬೇಕಾಗತ್ತೆ ಗುರುಗಳೇ. ಇಂತಹ ಸಮಸ್ಯೆಗಳನ್ನು ನಾನು ಸಿಲುಕೊಂಡಿದ್ದೀನಿ ಗುರುಗಳೇ. ನಾನು ಕೇಳ್ತಾ ಇರತಕ್ಕಂಥದ್ದು ಏನಪ್ಪ ಅಂತಂದರೆ, ಆದಷ್ಟು ಬೇಗ ನನಗೊಂದು ಸ್ವಂತ ಮನೆ ಬೇಕು, ನನಗೊಂದು ನೆಲೆ ಬೇಕು, ಮತ್ತು ಆರೋಗ್ಯದ ಸಮಸ್ಯೆಗಳಿಂದ ನರಳುತ್ತಾ ಇರುವ ಕಾರಣದಿಂದ ಒಂದಿಷ್ಟು ನನಗೆ ಆರೋಗ್ಯದ ಸಮಸ್ಯೆಗೂ ಕೂಡ ಒಂದಿಷ್ಟು ಪರಿಹಾರ ಬೇಕು. ಗುರುಜಿ, ನೀವು ತಿಳಿಸುವಂಥ ಸಾಕಷ್ಟು ತಂತ್ರಸಾರಗಳನ್ನು ನಾನು ಮಾಡ್ತಾನೆ ಇದ್ದೇನೆ, ಅದರಿಂದ ನನಗೆ ಬಹಳ ಒಳ್ಳೆಯದಾಗಿದೆ. ನನ್ನ ಸಮಸ್ಯೆಗೆ ಏನಾದರೂ ಒಂದು ಪರಿಹಾರದ ಮಾರ್ಗ ಸೂಚಿಸಿ ಅಂತ ಹೇಳಿ ಶಾಂತರವರು ಈ ಒಂದು ಪತ್ರವನ್ನು ಬರೆದಿದ್ದಾರೆ ಹುಬ್ಬಳ್ಳಿಯಿಂದ. ಹುಬ್ಬಳ್ಳಿಯಿಂದ ಶಾಂತರವರು ತಾವು ಕಳಿಸಿರ್ತಕ್ಕಂಥ ನಿಮ್ಮ ಕಣ್ಣರೇಖೆ ಬಹಳ ಸ್ಪಷ್ಟವಾಗಿದೆ. ನಿಮ್ಮ ಸಮಸ್ಯೆಗಳಿಗೆ ಉತ್ತರ ಸಹಿತ ಅಷ್ಟೇ ಸ್ಪಷ್ಟತೆಯಲ್ಲಿರುತ್ತೆ. ತಾಯಿ, ಒಂದು ವಿಚಾರ, ತಮ್ಮ ಮನಸ್ಸಲ್ಲಿರುವಂತಹ ಒಂದು ಸಂಕಲ್ಪ ಏನಂದರೆ, ನಾವೆಲ್ಲರೂ ಒಟ್ಟಾಗಿರಬೇಕು, ಒಂದು ಒಟ್ಟು ಕುಟುಂಬದ ಥರ ಇರಬೇಕು, ಎಲ್ಲರೂ ಹಸನ್ಮುಖಿಯಾಗಿರಬೇಕು, ನಗುಮುಖದಿಂದಿರಬೇಕು, ಬರುವ ಸಮಸ್ಯೆ ಸಂಕಟ ಏನೇ ಇದ್ದರೂ ಅದನ್ನು ಹೆದರಿಸೋ ಶಕ್ತಿ ಇದ್ದು ನಾವೆಲ್ಲರೂ ಒಟ್ಟಾಗಿಯೇ ಇರಬೇಕು ಎಂಬತಕ್ಕಂಥ ಚಿಂತನೆ. ಇದು ಪ್ರತಿಯೊಬ್ಬ ತಾಯಂದರು, ಪ್ರತಿಯೊಬ್ಬ ಹೆಣ್ಣುಮಕ್ಕಳು, ಅದರಲ್ಲೂ ಇತ್ತೀಚಿನ ಮಕ್ಕಳು ಸಹಿತ ಇದನ್ನು ಅರ್ಥ ಮಾಡ್ಕೋಬೇಕು. ಒಗ್ಗಟ್ಟಿನಲ್ಲಿ ಬಲ ಇದೆ. ಆ ಒಗ್ಗಟ್ಟಿರಬೇಕು. ಅಂದರೆ 4-6 ಜನ ಒಂದು ಕುಟುಂಬದಲ್ಲಿರಬೇಕು, ಎಲ್ಲರಲ್ಲೂ ಸಹಿತ ಒಂದು ಒಳ್ಳೆಯ ಮನಸ್ಥಿತಿ ಇರಬೇಕು, ಆರೋಗ್ಯಕರವಾದಂಥ ಬೆಳವಣಿಗೆ ಆಗುತ್ತೆ. ಅದನ್ನು ಹೊರತುಪಡಿಸಿ ನಾನು ನನ್ನ ಹೆಂಡತಿ ಮಕ್ಕಳು ಅಂತಲೋ, ನಾನು ನನ್ನ ಪರಿವಾರ ಅಂತಲೋ, ನಾನು ನನ್ನ ಮಕ್ಕಳು ಮಾತ್ರ ಅಂತಲೋ ಮಾಡಿದ್ರೆ ಬರ್ತಕ್ಕಂಥ ಯಾವ ಸಮಸ್ಯೆನೂ ಯಾರೂ ಹೆದರಿಸ್ಲಿಕ್ಕಾಗೋದಿಲ್ಲ. ಸಮಸ್ಯೆ ಎಂಬತಕ್ಕಂಥದ್ದು ಮನುಷ್ಯ ಹುಟ್ಟಿದ ಮೇಲೆ ಅವನಿಗೆ ಹೇಗೆ ಬರುತ್ತೆ, ಯಾವಾಗ ಬರುತ್ತೆ, ಹೇಗೆ ಬರುತ್ತೆ ಅಂತ ಹೇಳಿಕ್ಕೆ ಬರಲ್ಲ. ಬಂದಾದ ಮೇಲೆ ಅದನ್ನು ಹೆದರಿಸಬೇಕಾದ್ರೆ 4 ಜನ ಮನೇಲಿದ್ದರೆ ಒಂದು ಸಮಸ್ಯೆಗೆ ಪರಿಹಾರ ಹುಡ್ಕೋದು ದೊಡ್ಡ ಕಷ್ಟ ಅಲ್ಲ. ಆಮೇಲೆ ಎಲ್ಲರೂ ಎಲ್ಲ ಕೆಲಸದಲ್ಲೂ ಸಹಿತ ಕೈ ಜೋಡಿಸೋದ್ರಿಂದ ಆಯಾ ಕೆಲಸಗಳು ಅಷ್ಟೇ ಸುಭಿಕ್ಷವಾಗಿ ನಡ್ಕೊಂಡು ಹೋಗುತ್ತೆ. ಇರಲಿ, ಅದೆಲ್ಲ ಒಂದು ಭಾಗದಲ್ಲಿ. ಆದರೆ ನಿಮ್ಮ ಬಲಗಣ್ಣಿನ ರೇಖೆ ಪ್ರಕಾರ ಪ್ರಸ್ತುತ ಇರತಕ್ಕಂಥ ನಿಮ್ಮ ಚಿಂತನೆ, ತಾವು ಏನು ಮುಂದೆ ಲೆಟರ್ನ ಬರೆದಿಟ್ಟಿದ್ದೀರಿ, ಯಾವ ಕಾಗದದಲ್ಲಿ ನಿಮ್ಮ ಪ್ರಶ್ನೆ ಇದೆ, ಆ ಪ್ರಶ್ನೆಗೆ ಉತ್ತರ ನಿಮ್ಮ ಬಲಗಣ್ಣಿನ ರೇಖೆ ಪ್ರಕಾರ ಬರ್ತಕ್ಕಂತಹ ಜೂನ್ 18ನೇ ತಾರೀಕುವರೆಗೂ, ಜೂನ್ 18ರವರೆಗೂ ನಿಮ್ಮ ಭವಿಷ್ಯದಲ್ಲಿ ಅಂತಹ ಒಂದು ಶಕ್ತಿ ಇಲ್ಲ. ಜೂನ್ 18 ಆದಮೇಲೆ ನಿಮ್ಮ ಬಲಗಣ್ಣಿನ ರೇಖೆ ಪ್ರಕಾರ ಅಲ್ಲಿಂದ ಆಚೆ ಸ್ವಲ್ಪ ಅಭಿವೃದ್ಧಿ ಆಗುತ್ತೆ. ಅದರೊಳಗಡೆ ಮಾನಸಿಕವಾಗಿ ನೀವು ತುಂಬ ಕುಗ್ಗುತ್ತೀರಿ. ಯಾಕೆಂದರೆ ನೀವು ಒಂಟಿತನ ಅನ್ನೋದಕ್ಕಿಂತ ನಿಮ್ಮ ಪರಿಸ್ಥಿತಿ ಹೇಗಾಗುತ್ತೆ, ಯಾರೋ ನಂಗೆ ತೊಂದರೆ ಮಾಡ್ತಾರೆ ಅಥವಾ ನಮ್ಮ ಕುಟುಂಬಕ್ಕೆ ಯಾರೋ ತೊಂದರೆ ಮಾಡ್ತಿದ್ದಾರೆ, ಯಾರಿಂದಲೂ ಏನೋ ಸಮಸ್ಯೆ ಆಗ್ತಾ ಇದೆ ಎಂಬತಕ್ಕಂಥದ್ರ ಆ ಒಂದು ಬಲವಾದಂಥ ನಂಬಿಕೆ ನಿಮ್ಮನ್ನು ತುಂಬ ಗಾಢವಾಗಿ ಇಟ್ಕೊಂಡಿರೋದ್ರಿಂದ ಅದರಿಂದಲೇ ತೊಂದರೆ ಅನುಭವಿಸ್ತಾ ಇದ್ದೀರಿ. ಆದರೆ ಇದಕ್ಕೊಂದು ಕೊನೆ ಬೇಕು. ಹಾಗೆ ನಿಮ್ಮ ಎಡಗಣ್ಣಿನ ರೇಖೆ ಪ್ರಕಾರ ಬರ್ತಕ್ಕಂತಹ ಮೇ 11ನೇ ತಾರೀಕಿಗೆ ಸ್ವಲ್ಪ ಬದಲಾವಣೆ ಆಗುತ್ತೆ. ಮೇ 11ರ ನಂತರ ಒಂದಷ್ಟು ಬೆಳಕು ಕಾಣ್ತೀರಿ. ಎಲ್ಲರ ವಿಚಾರಗಳನ್ನು ಎಲ್ಲರಿಗೂ ಸಂಬಂಧಪಡ್ತಕ್ಕಂಥ ಸಮಸ್ಯೆಯನ್ನು ನೀವು ಹೊರಲಿಕ್ಕಾಗೋದಿಲ್ಲ. ಭಗವಂತ ಅವರ ಶಕ್ತಿಯಾನುಸಾರ ಅವರ ದೇಹ, ಅವರ ಮನಸ್ಸು, ಅವರ ಮನಸ್ಥಿತಿಗೆ ಸಂಬಂಧಪಟ್ಟಂಗೆ ಒಂದೊಂದು ಹೊರೆಯನ್ನು ಹೊರಿಸಿರ್ತಾನೆ. ಎಲ್ಲರ ಹೊರೆಯನ್ನು, ಎಲ್ಲರ ಸಮಸ್ಯೆಗಳನ್ನು ನಾನೇ ಪಾಲನೆ ಮಾಡ್ತೀರಿ, ನಾನು ನೋಡ್ಕೊಳ್ತಿದ್ರೆ ಸಾಧ್ಯವಿಲ್ಲ. ಆದರೆ ನಿಮ್ಮಲ್ಲಿರುವಂಥ ಒಂದು ಅದ್ಭುತವಾದ ಗುಣ, ನಾವೆಲ್ಲರೂ ಒಟ್ಟಾಗಿರಬೇಕು, ಒಂದು ಕುಟುಂಬದಲ್ಲಿರಬೇಕು, ಕುಟುಂಬಸ್ಥರಾಗಿರಬೇಕು ಎಂಬತಕ್ಕಂಥ ಚಿಂತನೆ ಇದೆಯಲ್ಲ, ಇದನ್ನು ಯಾವಾಗಲೂ ದೇವರು ಒಪ್ಪುತ್ತಾನೆ. ಅದು ನಿಮಗೆ ಅನುಕೂಲ ಆಗುತ್ತೆ. ನಿಮ್ಮ ಬಲಗಣ್ಣಿನ ರೇಖೆ ಪ್ರಕಾರ ಆರೋಗ್ಯವನ್ನು ಸರಿಪಡಿಸ್ಕೊಳ್ಳಿ. ಇನ್ನು ಸ್ವಂತ ಗೂಡು ಒಂದಾಗಬೇಕು ಎಂಬತಕ್ಕಂಥ ಚಿಂತನೆ ಹೇಳಿದಿರಿ. ನಿಮ್ಮ ಬಲಗಣ್ಣಿನ ರೇಖೆ ಪ್ರಕಾರ ಹಾಗೂ ಎಡಗಣ್ಣಿನ ರೇಖೆ ಪ್ರಕಾರ ಇದೇ ನವೆಂಬರ್ ತಿಂಗಳಲ್ಲಿ ಬರ್ತಕ್ಕಂಥ ನವೆಂಬರಲ್ಲಿ ನೀವು ಸ್ವಂತ ಗೂಡನ್ನು ಮಾಡ್ಬೋದು. ಒಂದು ಸ್ವಂತ ಮನೆಯನ್ನು ಕಟ್ಟಬೋದು ಅಥವಾ ಕಟ್ಟಿರೋ ಮನೆ ತೊಗೊಳ್ಬೋದು. ನಿಮ್ಮದೇ ಆದಂಥ ಸ್ವತಂತ್ರ ಬದುಕನ್ನು ತಾವು ಕಾಣ್ಬೋದು. ಅದಕ್ಕಾಗಿ ನೀವು ಮಾಡಬೇಕಾದ್ದು ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ. ನಿಮ್ಮ ಕುಲದೇವರು ಯಾವುದೇ ಆದರೂ ವಿಷ್ಣು ದೇವರನ್ನು ಪ್ರಾರ್ಥನೆ ಮಾಡ್ತಾ ಪ್ರತಿ ಬುಧವಾರ, ಅಂದರೆ 9 ಬುಧವಾರ ವಿಷ್ಣು ದೇವರಿಗೆ ಇಷ್ಟು ತುಳಸಿಯಿಂದ ಅರ್ಚನಾ ಸಂಕಲ್ಪವನ್ನು ಮಾಡಿಸೋದ್ರಿಂದ ಶೀಘ್ರವಾಗಿ ಕಾರ್ಯಸಿದ್ಧಿಗಳನ್ನು ಸಿದ್ಧಿಪಡಿಸ್ಕೊಳ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಾತೆ ರೇಣುಕ ಎಲ್ಲಮ್ಮ ಈ ಜಗದಲ್ಲಿ ಜನಿಸಿ ಜಮದಗ್ನಿಗೆ ಸತಿ ನೀನಾದೆಮ್ಮ. ಲೋಕಮಾತೆ ರೇಣುಕ ಎಲ್ಲಮ್ಮ ಈ ಜಗದಲ್ಲಿ ಜನಿಸಿ ಜಮದಗ್ನಿಗೆ ಸತಿ ನೀನಾದೆಮ್ಮ. ಮಹಾಮಾತೆ ನೀನಾಗಿ
ಸರ್ವಕುಲಕ್ಕೆ ಬೆಳಕಾಗಿ ನಿನ್ನ ದಿವ್ಯ ಮಹಿಮೆ ತೋರುತ್ತ ಭಕ್ತರ ಪೊರೆಯುತ್ತ ಏಳು ಕೊಳ್ಳದ ಗುಡ್ಡದಿ ಮೆರೆದಿರುವೆ. ಲೋಕಮಾತೆ ರೇಣುಕ ಎಲ್ಲಮ್ಮ ಈ ಜಗದಲ್ಲಿ ಜನಿಸಿ ಜಮದಗ್ನಿಗೆ ಸತಿ ನೀನಾದೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಅಂಬಾಂ ಜಗದಂಬಿಕಾಂ ಲಲಿತಾಂ ಬಲಾತ್ ತ್ರಿಪುರ ಸುಂದರಿ ತಾಯಿ ರೇಣುಕಾ ಯಲ್ಲಮ್ಮಳ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಸೌದತ್ತಿಗೆ ಇವತ್ತು ನಮ್ಮ ಪಯಣ. ಉತ್ತರ ಕನ್ನಡದಲ್ಲಿರ್ತಕ್ಕಂಥ ಉತ್ತರ ಕರ್ನಾಟಕದ ಈ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ತಾಯಿ ರೇಣುಕಾ ಯಲ್ಲಮ್ಮಳ ಪರಮ ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯಕ್ಷೇತ್ರ. ಈ ಪುಣ್ಯಕ್ಷೇತ್ರವನ್ನು ದರ್ಶನ ಮಾಡಬೇಕು, ದೇವಿಗೆ ಮಂಗಳ ದ್ರವ್ಯಗಳನ್ನು ಸಮರ್ಪಣೆ ಮಾಡಬೇಕು. ಇದು ರಾಜ್ಯದಿಂದ ಬರ್ತಕ್ಕಂಥದ್ದು ಹೌದು, ನನ್ನ ವಾಸ್ತುಗೃಹದಿಂದ ಬರ್ತಕ್ಕಂಥದ್ದು ಹೌದು. ಕರ್ನಾಟಕ ರಾಜ್ಯದಲ್ಲೇ ಇರ್ತಕ್ಕಂತಹ ತಾಯಿ ರೇಣುಕಾ ಯಲ್ಲಮ್ಮಳಾದರೂ ನಮ್ಮ ವಾಸ್ತುಗೃಹದಿಂದ, ನಮ್ಮ ಮಹರ್ಷಿ ಮಂದಿರದಿಂದ, ಜೊತೆಗೆ ಸಾಕಷ್ಟು ಜನ ನನ್ನ ಅಭಿಮಾನಿ ದೇವರುಗಳ ಎಲ್ಲರ ಸಮ್ಮುಖದಲ್ಲಿ ಈ ಒಂದು ಮಂಗಳ ದ್ರವ್ಯಗಳನ್ನು ವಿಶೇಷವಾಗಿ ಹರಿದ್ರ, ಕುಂಕುಮ, ಪುಷ್ಪ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಪದಾರ್ಥಗಳು ಅಂದರೆ ಫಲಪುಷ್ಪಗಳನ್ನು ಸಹಿತ ದೇವಿಗೆ ಸಮರ್ಪಣೆ ಮಾಡಬೇಕು. ದೇವಿಗೆ ಸಮರ್ಪಣೆ ಮಾಡಿ ಅಮ್ಮನವರ ಆಶೀರ್ವಾದ ಪಡೆದು ಭರತ ಹುಣ್ಣಿಮೆ ಎಂದು ರಾಜ್ಯದಾದ್ಯಂತ ರಾಜ್ಯ ಮತ್ತು ಹೊರರಾಜ್ಯ ದೇಶ ವಿದೇಶಗಳಲ್ಲಿರ್ತಕ್ಕಂಥ ಎಲ್ಲ ಭಕ್ತ ಮಹಾಶಯರಿಗೂ ಸಹಿತ ಒಳ್ಳೆಯದಾಗಲಿ. ಘನ ಸರ್ಕಾರದ ವತಿಯಿಂದಲೂ ಸಹಿತ ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ವಿಶೇಷವಾಗಿ ನಡೀಲಿ, ಎಲ್ಲರಿಗೂ ಸಹಿತ ವಿಶೇಷವಾದಂಥ ರೀತಿ ಅನುಗ್ರಹ ಕೊಡಲಿ ಅಂತ ತಾಯಿಯನ್ನು ಪ್ರಾರ್ಥನೆ ಮಾಡೋಣ. ಅದಕ್ಕಾಗಿ ಇವತ್ತು ನಡೀತಿರ್ತಕ್ಕಂಥ ಈ ಒಂದು ಅದ್ಭುತವಾದಂಥ ಕಾಯಕ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ ಅಂತ ಮಂಗಳ ದ್ರವ್ಯಗಳನ್ನು ಸಮರ್ಪಣೆ ಮಾಡೋಣ. ತಾಯಿ ರೇಣುಕಾ ಯಲ್ಲಮ್ಮಳ ಪ್ರಾರ್ಥನೆ ಸಲ್ಲಿಸೋಣ. ಅಂಬಾಂ ಜಗದಂಬಿಕಾಯ ನಮಃ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಇವತ್ತಿನ ದಿವಸ ಬಹಳ ಪುರಾಣ ಪ್ರಸಿದ್ಧ ಕ್ಷೇತ್ರವಾಗಿರ್ತಕ್ಕಂಥ ಯುಗಗಳಿಂದನೂ ಕೂಡ ಹೆಸರು ನಿಂತಿರ್ತಕ್ಕಂಥ ಕ್ಷೇತ್ರ ತಾಯಿ ರೇಣುಕಾ ಯಲ್ಲಮ್ಮ ಸೌದತ್ತಿ ಕ್ಷೇತ್ರಕ್ಕೆ ಬಂದಿದ್ದೇವೆ. ತಾಯಿಯ ದರ್ಶನ ಪರಮ ಪವಿತ್ರ ಎಂಬತಕ್ಕಂಥ ಮಾತನ್ನು ಹೇಳ್ಬೋದು. ಮುಂದೆ ಬರ್ತಕ್ಕಂಥ ಭರತ ಹುಣ್ಣಿಮೆಯ ವಿಶೇಷತೆಗಾಗಿ ಈಗಲಿಂದನೇ ತಾಯಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಮಡ್ಲಕ್ಕಿಯನ್ನು ಅರ್ಪಿಸ್ತಕ್ಕಂಥದ್ದಾಗಲಿ, ಫಲಪುಷ್ಪಗಳನ್ನು ಅರ್ಪಿಸ್ತಕ್ಕಂಥದ್ದಾಗಲಿ, ಸುಮಂಗಲಿ ದ್ರವ್ಯಗಳನ್ನು ಅರ್ಪಿಸಿ ತಾಯಿಲಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದಾಗಲಿ, ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಾ ಇರತಕ್ಕಂಥ ಈ ಒಂದು ಸಂಕಲ್ಪ ಸಮಸ್ತ ಜನತೆಗೂ ಕೂಡ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು ಎಂಬತಕ್ಕಂಥ ಒಂದು ಸಂಕಲ್ಪದಿಂದ ಈ ಒಂದು ಕ್ಷೇತ್ರಕ್ಕೆ ಬಂದಿದ್ದೇವೆ. ತಾಯಿಯ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ನಾನು ಕೂಡ ಮತ್ತೊಮ್ಮೆ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಚೌಡಿಕಿಯ ನಾದವನು ಕೇಳಮ್ಮ ಎಲ್ಲಮ್ಮ, ಸಪ್ತ ಸ್ವರದ ದೇವತೆಯು ನೀನಮ್ಮ ಎಲ್ಲಮ್ಮ. ಏಳು ಸ್ವರದಿ ನೀನಿರುವೆ, ಏಳು ಕೊಳ್ಳದಿ ನೆಲೆಸಿರುವೆ ಏಳು ಸ್ವರದಿ ನೀನಿರುವೆ, ಏಳು ಕೊಳ್ಳದಿ ನೆಲೆಸಿರುವೆ. ಗಾನಪ್ರಿಯೆ ತಾಯಿ ನೀನು ಎಲ್ಲಮ್ಮ, ನನ್ನ ಧ್ವನಿಯ ಇಂಪು ನೀನೆ ತಾಯಮ್ಮ, ನನ್ನ ಧ್ವನಿಯ ಇಂಪು ನೀನೆ ಜಗದಮ್ಮ. ಚೌಡಿಕಿಯ ನಾದವನು ಕೇಳಮ್ಮ ಎಲ್ಲಮ್ಮ. ಲಕ್ಷ್ಮೀ ವೆಂಕಟೇಶ್ವರ ಲಕ್ಷ್ಮೀನಾರಾಯಣ ದೇವತಾಭ್ಯೋ ನಮಃ. ಶ್ರೀ ಮಹಾರೇಣುಕಾ ಯಲ್ಲಮ್ಮ ದೇವಿಯಾಹ ಅರ್ಚನಾ ಸಂಕಲ್ಪಿತ ಪೂಜಾರಾಧನಂ ಕರಿಷ್ಯೆ. ಮಹರ್ಷಿವಾಣಿ ಕಾರ್ಯಕ್ರಮ ವೀಕ್ಷಕ ಬಂಧುಗಳಲ್ಲಿ ತಾವೆಲ್ಲರೂ ಸಹಿತ ಶ್ರದ್ಧೆಯಿಂದ ಭಕ್ತಿಯಿಂದ ಭಗವತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ತಮ್ಮೆಲ್ಲರ ಮನೋಕಾಮನೆ ಬೇಗ ಸಿದ್ಧಿಯಾಗಲಿ. ತಾವೆಲ್ಲ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಿರ್ತಕ್ಕಂಥ ಸಮಸ್ತರಿಗೂ ಸಹಿತ ಎಲ್ಲರ ವಾಸ್ತುಗೃಹದಲ್ಲೂ ತಾಯಿ ರೇಣುಕಾ ಯಲ್ಲಮ್ಮಳು ನಿಂತು ಎಲ್ಲರನ್ನೂ ಸಹಿತ ಹರಿಸಿ ಆಶೀರ್ವದಿಸುವಂಥದ್ದಾಗಲಿ, ಭಗವತಿಯ ಅನುಗ್ರಹ ಸಿಗಲಿ ಅಂತ ಇಡೀ ರಾಜ್ಯ ದೇಶ ವಿಶ್ವದಲ್ಲೇ ಸುಖ ಶಾಂತಿ ನೆಮ್ಮದಿ ಸಿಗಲಿ, ಎಲ್ಲರಿಗೂ ಸಹಿತ ಪ್ರತಿಯೊಬ್ಬರಿಗೂ ಅನುಕೂಲವಾಗಲಿ. ಅದರಲ್ಲೂ ಬಹಳ ಮುಖ್ಯವಾಗಿ ಪ್ರತಿಯೊಬ್ಬ ರೈತ ಬಾಂಧವರು ಚೆನ್ನಾಗಿರಬೇಕಾದ್ರೆ ಕಾಲಕ್ಕೂ ಒಳ್ಳೆ ಮಳೆ ಆಗಬೇಕು, ಒಳ್ಳೆ ಬೆಳೆ ಆಗಬೇಕು. ಆ ಮಳೆ ಸಮೃದ್ಧಿತನ ಇರಲಿ, ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಯೋಧರು ಚೆನ್ನಾಗಿರಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡೋಣ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಉಧೋ ಉಧೋ ಎಂದು ಹಾಡಿ ಕುಣಿವೆನು, ಚೌಡಿಕೆಯ ನಾದವನು ಕೇಳಮ್ಮ ಎಲ್ಲಮ್ಮ. Viశ్wa, Gosha Bhakti Maula
गायतनया यशयोः विश्वाणिनो दुर्गः जातवेदस्सुन्दन्ननावैवर्षे अग्ने त्रिभगं मनसा दृणानोऽस्माकं बोध्यविता तरुणा कृताचितकं सह मानवग्रमग्निकं हुरेण परमा स्वदस्तात् स न पर्षतति दुर्गाणि विश्वा देवो अतिदुरितात्यग्निः रत्नोषकमेढ्यो रत्वरेषु तराधवो जानव्यत्सुत्से स्वाञ्चाग्ने धनुवं बिभ्रयस्वासुभ्यं च सौभगमः गोभिर्दृष्टविष्णुन्द्रेन्द्रविष्णोरणसन्तरेम नाभस्य विष्णुविष्णुमसा नो वैष्णवीं लोकैहमादयन्ता प्रत्यायनाय विद्महे कुमारी धीमहि तन्नो दुर्गे प्रचोदयात् शिवाः भद्रं पश्येमाक्षभिर्यजत्राः स्तरैरङ्गैस्तवाकंसस्तनोभिः विषेवदेवैतयदायुः स्वस्ति न इन्द्रो रुद्रश्रवाः स्वस्ति नः पूषा विश्ववेदाः स्वस्ति नः साक्षो हरिष्ठनेमिः स्वस्ति नः बृहस्पतिर्ददातु ಸ್ವೀಕರಿಸು ಎಲ್ಲಮ್ಮ ಈ ಸೇವೆಯನು ಸಿರಿದೇವಿ ರೇಣುಕಾಂಬೆ ಶಿರಬಾಗುವೆನು ಚೌಡಿಕೆಯ ನಾದವನು ಕೇಳಮ್ಮ ಎಲ್ಲಮ್ಮ ದುಷ್ಟ ಸಿದ್ಧರ ಗವಿಯಲಿ ಮುಚ್ಚಿ ಶಿಷ್ಟ ಭಕ್ತರ ಭಕುತಿಗೆ ಮೆಚ್ಚಿ ದುಷ್ಟ ಸಿದ್ಧರ ಗವಿಯಲಿ ಮುಚ್ಚಿ ಶಿಷ್ಟ ಭಕ್ತರ ಭಕುತಿಗೆ ಮೆಚ್ಚಿ ಸವದತ್ತಿ ಗುಡ್ಡದಲ್ಲಿ ಇರುವ ದೇವಿ ಸಿರಿ ಸುಖ ಸಂತಸ ನೀಡುವ ತಾಯಿಯೇ ಈ ನನ್ನ ಹೃದಯದ ಚೌಡಿಕಿನಾದವ ಕೇಳು ಈ ಮನ ಮಂದಿರದಲ್ಲಿ ನೀ ನೆಲೆಸಮ್ಮ ಬೇರಾವ ಭಾಗ್ಯವನು ಕೇಳೆನಮ್ಮ ಚೌಡಿಕೆಯ ನಾದವನು ಕೇಳಮ್ಮ ಎಲ್ಲಮ್ಮ ಸಪ್ತ ಸ್ವರದ ದೇವತೆಯು ನೀನಮ್ಮ ಎಲ್ಲಮ್ಮ ಏಳು ಸ್ವರದಿ ನೀನಿರುವೆ ಏಳು ಕೊಳ್ಳದಿ ನೆಲೆಸಿರುವೆ ಏಳು ಸ್ವರದಿ ನೀನಿರುವೆ ಏಳು ಕೊಳ್ಳದಿ ನೆಲೆಸಿರುವೆ ಗಾನ ಪ್ರಿಯೆ ತಾಯಿ ನೀನು ಎಲ್ಲಮ್ಮ ನನ್ನ ಧ್ವನಿಯ ಇಂಪು ನೀನೆ ತಾಯಮ್ಮ ನನ್ನ ಧ್ವನಿಯ ಇಂಪು ನೀನೆ ಜಗದಮ್ಮ ಚೌಡಿಕೆಯ ನಾದವನು ಕೇಳಮ್ಮ ಎಲ್ಲಮ್ಮ ತಾಯಿ ರೇಣುಕಾ ಯಲ್ಲಮ್ಮಳ ಚರಿತ್ರೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ಅದ್ಧೂರಿತವಾಗಿರ್ತಕ್ಕಂಥದ್ದು. ಜಮದಗ್ನಿ ಮಹರ್ಷಿಗಳ ಧರ್ಮಪತ್ನಿಯಾಗಿರ್ತಕ್ಕಂಥವಳು, ಪರಶುರಾಮರಿಗೆ ಜನ್ಮವನ್ನು ಕೊಟ್ಟಂತಹವಳು. ಅಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯದ ದರ್ಶನ ಮಾಡ್ತಿದ್ದೀರಿ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ರೇಣುಕರಾಜನ ಮುದ್ದು ಕುಮಾರಿಗೆ ಭೋಗಾವತಿಯ ಕರುಳಿನ ಗುಡಿಗೆ ರೇಣುಕರಾಜನ ಮುದ್ದು ಕುಮಾರಿಗೆ ಭೋಗಾವತಿಯ ಕರುಳಿನ ಗುಡಿಗೆ ಅಂದದ ಗೊಂಬೆಯಂತ ರೇಣುಕಾದೇವಿಗೆ ಅಂದದ ಗೊಂಬೆಯಂತ ರೇಣುಕಾದೇವಿಗೆ ಮುತ್ತೈದೆರೆಲ್ಲ ಸೇರಿ ಮುತ್ತಿನ ಆರತಿ ಮಾಡುತ್ತ ನೀವು ಸೋ ಎನ್ನಿರಿ ಸೋಬಾನೆ ಎನ್ನಿರಿ ಸೋ ಎನ್ನಿರಿ ಸೋಬಾನೆ ಎನ್ನಿರಿ. ತಾಯಿ ರೇಣುಕಾ ಯಲ್ಲಮ್ಮಳ ಜಾತ್ರಾ ಮಹೋತ್ಸವಕ್ಕಾಗಿ ಸುಮಂಗಲೆಯರೆಲ್ಲರೂ ಸಹಿತ ಮಂಗಳ ದ್ರವ್ಯಗಳನ್ನು ತಂದು ಹರಿದ್ರ, ಕುಂಕುಮ, ಫಲ, ಪುಷ್ಪಗಳು ಜೊತೆಗೆ ಅಮ್ಮನವರಿಗೆ ಉಡಿಸ್ತಕ್ಕಂಥ ಸೀರೆ, ಅವರ ಶಕ್ತಿಯಾನುಸಾರ ಮಾಂಗಲ್ಯ, ಕಾಲುಂಗುರ
ಮತ್ತು ಬಳೆಗಳು ಎಲ್ಲವನ್ನು ಸಹಿತ ಸಮರ್ಪಣೆ ಮಾಡಿ ಅದರಲ್ಲೂ ತಾಯಿ ರೇಣುಕಾ ಯಲ್ಲಮ್ಮಳಿಗೆ ವಿಶೇಷವಾಗಿರ್ತಕ್ಕಂಥ ಹರಿದ್ರ ಕುಂಕುಮ ಅರಿಶಿಣದ ಅಭಿಷೇಕ ಅಂದರೆ ಆ ತಾಯಿ ತೃಪ್ತಿ ಪಡ್ತಾಳೆ. ಅದಕ್ಕಾಗಿ ಈ ದೇವಾಲಯದಲ್ಲಿ ನಿತ್ಯವೂ ಸಹಿತ ಅರಿಶಿಣದಿಂದಲೇ ಅಭಿಷೇಕ ನಡೆಯುತ್ತೆ, ಗೋಪುರದಿಂದ ಮೊದಲುಕೊಂಡು. ಚಂದುಳ್ಳ ಚೆಲುವೆಗೆ ಅರಿಶಿನ ಹಚ್ಚಿರೆ, ಕಾಶ್ಮೀರದ ಬಳ್ಳಿಗೆ ನೀರನ್ನು ಎರೆಯಿರೆ. ಚಂದುಳ್ಳ ಚೆಲುವೆಗೆ ಅರಿಶಿನ ಹಚ್ಚಿರೆ, ಕಾಶ್ಮೀರದ ಬಳ್ಳಿಗೆ ನೀರನ್ನು ಎರೆಯಿರೆ. ಸಿರಿದೇವಿಗೆ ಸೀರೆ ಉಡಿಸಿ ಮಲ್ಲಿಗೆ ಮಾಲೆ ಮುಡಿಸಿ, ಸಿರಿದೇವಿಗೆ ಸೀರೆ ಉಡಿಸಿ ಮಲ್ಲಿಗೆ ಮಾಲೆ ಮುಡಿಸಿ, ಅಚ್ಚ ಹಸಿರು ಬಳೆಗಳ ಇಡಿಸಿ ಹರುಷ. ಇವತ್ತಿನ ದಿವಸ ನಿಜಕ್ಕೂ ಬಹಳ ಅದ್ಭುತವಾಗಿರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು. ನಾವೆಲ್ಲರೂ ಕೂಡ ಬಹಳ ಪುರಾಣ ಪ್ರಸಿದ್ಧ ಕ್ಷೇತ್ರವಾಗಿರ್ತಕ್ಕಂಥ 3 ತ್ರೇತಾಯುಗಗಳಿಂದನೂ ಕೂಡ ಇಲ್ಲಿ ಪೂಜೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಬಹಳ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಅಂತಂದರೆ ಅದು ನಮ್ಮ ಸೌದತ್ತಿ ಯಲ್ಲಮ್ಮ ದೇವಿಯ ದೇವಸ್ಥಾನ ಅಂತಲೇ ಹೇಳ್ಬೋದು. ಅದರಲ್ಲೂ ಸೌದತ್ತಿ ಯಲ್ಲಮ್ಮನ ದೇವಸ್ಥಾನ ಅಂತಂದರೆ ಸಾಕಷ್ಟು ಜನರ ಮನೆ ದೇವರು, ತಾಯಿ ಈ ಒಂದು ಕುಲದೇವತೆಯೂ ಕೂಡ ಹೌದು. ಹಾಗಾಗಿ ಇಲ್ಲಿ ದೊಡ್ಡ ಮಟ್ಟದ ಸಾಗರೋಪಾದಿಯಲ್ಲಿ ಲಕ್ಷಾಂತರ ಗಟ್ಟಲೆ ಜನ ಬರುವ ಕಾರಣದಿಂದ ತಾಯಿಯನ್ನು ಇಲ್ಲಿ ದರ್ಶನ ಮಾಡೋಕ್ಕಾಗಲಿಲ್ಲ ಅಂದ್ರೂ ಕೂಡ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ದರ್ಶನವನ್ನು ಮಾಡ್ಬೋದು. ತಾಯಿ ಸೌದತ್ತಿ ಯಲ್ಲಮ್ಮಳ ಸಂಪೂರ್ಣ ಕೃಪಾಶೀರ್ವಾದ ತಮ್ಮೆಲ್ಲರಿಗೂ ಕೂಡ ಇರಲಿ. ಭಗವತಿಯನ್ನು ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೀನಿ. ರೇಣುಕಾ ಯಲ್ಲಮ್ಮನ ಸಂಪೂರ್ಣ ಕೃಪಾಶೀರ್ವಾದ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಇರಲಿ ಅಂತ ನಾನು ಕೂಡ ಭಗವತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಿ. ತುಂಬಿರೆ ಜಮದಗ್ನಿ ಪ್ರಿಯ ಸತಿಯಾಗಿ ಜಗವನ್ನು ಬೆಳಗೋ ಜಗದಂಬೆಗೆ ಸೋ ಎನ್ನೀರೆ, ಸೋಬಾನೆ ಎನ್ನೀರೆ, ಸೋ ಎನ್ನೀರೆ, ಸೋಬಾನೆ ಎನ್ನೀರೆ. ರೇಣುಕರಾಜನ ಮುತ್ತು ಕುಮಾರಿಗೆ ಭೋಗಾವತಿಯ ಕರುಳಿನ ಕುಡಿಗೆ, ರೇಣುಕರಾಜನ ಮುತ್ತು ಕುಮಾರಿಗೆ ಭೋಗಾವತಿಯ ಕರುಳಿನ ಕುಡಿಗೆ. ಅಂದದ ಗೊಂಬೆಯಂತ ರೇಣುಕಾ ದೇವಿಗೆ, ಅಂದದ ಗೊಂಬೆಯಂತ ರೇಣುಕಾ ದೇವಿಗೆ ಮುತ್ತೈದೆಯರೆಲ್ಲ ಸೇರಿ ಮುತ್ತಿನ ಆರತಿ ಮಾಡುತ್ತ ನೀವು ಸೋ ಎನ್ನೀರೆ, ಸೋಬಾನೆ ಎನ್ನೀರೆ, ಸೋ ಎನ್ನೀರೆ, ಸೋಬಾನೆ ಎನ್ನೀರೆ. ಸೋ ಎನ್ನೀರೆ, ಸೋಬಾನೆ ಎನ್ನೀರೆ, ಸೋ ಎನ್ನೀರೆ, ಸೋಬಾನೆ ಎನ್ನೀರೆ. ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ, ನಮಸ್ತಸ್ಯೆ 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 ನಮೋ ನಮಃ. ಉದೋ ಉದೋ ಎಲ್ಲವ್ವ, ಉದೋ ಉದೋ ಎಲ್ಲವ್ವ, ಉದೋ ಉದೋ ಎಲ್ಲವ್ವ. ಮಾತೃ ಸ್ವರೂಪಿಣಿಯಾಗಿರ್ತಕ್ಕಂಥ ತಾಯಿ ರೇಣುಕಾ ಯಲ್ಲವ್ವ. ತಾಯಿಯನ್ನು ನೋಡಲಿಕ್ಕೆ ಬರ್ತಾ ಇರ್ತಕ್ಕಂಥ ಭಕ್ತಾದಿಗಳೆಲ್ಲರ ಮನಸ್ಸಿನಲ್ಲಿರ್ತಕ್ಕಂಥ ಒಂದೇ ನಾಮಮಂತ್ರ ಉದೋ ಉದೋ ಎಲ್ಲವ್ವ, ಉದೋ ಉದೋ ಎಲ್ಲವ್ವ ಅಂತ ಹೇಳಿ. ಇಲ್ಲಿರ್ತಕ್ಕಂಥ ತಾಯಿ ಇವತ್ತು ನಿನ್ನೆಯಿಂದ ಪ್ರತಿಷ್ಠಾಪನೆಗೊಂಡಿರ್ತಕ್ಕಂಥದ್ದಲ್ಲ, ಇಲ್ಲ ಅಂದರೆ ಪ್ರತಿಷ್ಠಾಪನಾಗೊಂಡಿರ್ತಕ್ಕಂಥ ಮೂರ್ತಿ ಅಲ್ಲ. ತಾಯಿಯ ಕಥಾಶ್ರವಣವನ್ನು ತಿಳ್ಕೊಳ್ಬೇಕು ಅಂತಂದರೆ ಎಲ್ಲೋ ಒಂದು ಕಡೆ ಮೈ ರೋಮಾಂಚನ ಆಗುತ್ತೆ. ಸಾಕಷ್ಟು ಭಾವನೆಗಳನ್ನು ಒಳತುಂಬಿರ್ತಕ್ಕಂಥವಳು ತಾಯಿ. ಪಿತೃಪಾಕ್ಯ ಪರಿಪಾಲನಾಗಿರ್ತಕ್ಕಂಥ ಪರಶುರಾಮ ಒಂದು ಕಡೆ, ಕೋಪದಲ್ಲಿ ಕೋಪ ತಾಪ ಆ ಒಂದು ಕಮಾಂಡಿಂಗು ರಾಜ ಆಜ್ಞೆ ಎಂಬತಕ್ಕಂಥ ರೀತಿ ಇರತಕ್ಕಂಥವ್ರು ಜಮದಗ್ನಿ ಮಹರ್ಷಿಗಳು. ಮತ್ತೊಂದು ಕಡೆ ತಾಯಿಯ ಆ ಒಂದು ಪ್ರೀತಿ ವಿಶ್ವಾಸ, ತಾಯಿಯ ವಾತ್ಸವ, ತಾಯಿಯ ವಾತ್ಸಲ್ಯ, ತಾಯಿಯ ಒಂದು ಹೃದಯ ಎಲ್ಲಿರ್ತಕ್ಕಂಥದ್ದು ತಾಯಿ ರೇಣುಕಾದೇವಿ. ಹೀಗೆ ಒಂದು ದಿನ ಜಮದಗ್ನಿ ಮುನಿಗಳು ಬಹಳ ಕೋಪಿಷ್ಠರು. ಅವರ ಕೋಪದ ಮುಂದೆ ಯಾರೂ ಕೂಡ ನಿಲ್ತಕ್ಕಂಥವರಲ್ಲ. ಅದಕ್ಕಾಗಿ ಇವತ್ತಿಗೂ ಕೂಡ ಹೇಳ್ತಕ್ಕಂಥದ್ದು, ತಂದೆ ತಾಯಿಯ ಮುಂದೆ ಯಾವತ್ತೂ ಕೂಡ ನಾವು ನಿಂತು ಮಾತಾಡಬಾರ್ದು. ಏನಕ್ಕೆ ತಂದೆ ತಾಯಿ ಮುಂದೆ ನಮ್ಮ ಮನಸ್ಸಿನಲ್ಲಿ ಎಷ್ಟೇ ಒಂದು ನೋವಿರಲಿ, ಎಷ್ಟೇ ಒಂದು ವಿಚಾರ ಇರಲಿ, ಅವ್ರ ಜೊತೆ ಹಂಚ್ಕೊಳ್ಬೇಕಂದ್ರೂ ಕೂಡ ನಾವು ಭಯದಲ್ಲೇ ಏನಕ್ಕೆ ಹಂಚ್ಕೊಳ್ತಾ ಇದ್ದೀವಿ ಅಂತಂದರೆ ಅವ್ರಿಗಿರ್ತಕ್ಕಂಥ ಸ್ಥಾನಮಾನ ಯಾವತ್ತಿಗೂ ಕೂಡ ಕಡಿಮೆ ಆಗಬಾರ್ದು. ಆ ಒಂದು ವಿಚಾರವಾಗಿಯೇ ತಂದೆಗಾಗಲಿ ತಾಯಿಗಾಗಿ, ತಂದೆಗೆ ಏನಕ್ಕಷ್ಟು ಭಯ, ತಂದೆಗೆ ನಾವೇನಕ್ಕೆ ಭಯ ಪಡಬೇಕು ಮಕ್ಕಳಾಗಿರ್ತಕ್ಕಂಥವ್ರು ಅಂದರೆ ಇದೊಂದೇ ಕಾರಣಕ್ಕೋಸ್ಕರ. ಯಾವತ್ತೇ ಇದ್ರೂ ತಂದೆ ನಮ್ಮ ಜೀವನದಲ್ಲಿ ರಾಜನೇ, ತಾಯಿ ನಮ್ಮ ಜೀವನದಲ್ಲಿ ರಾಣಿನೇ. ಹಾಗಾಗಿ ರಾಜನ ಮುಂದೆ ಹೇಗೆ ತಲೆಬಾಗಿಸ್ಬೇಕೋ ತಂದೆಯ ಮುಂದೆ ಕೂಡ ಹಾಗೆ ತಲೆಬಾಗಿಸ್ಬೇಕು. ಹಾಗೆ ಪರಶುರಾಮನು ಕೂಡ ಪಿತೃವಾಕ್ಯ ಪರಿಪಾಲಕ ಅಂತಲೇ ಹೇಳ್ಬೋದು. ತಂದೆ ಹೇಳಿರ್ತಕ್ಕಂಥ, ತಂದೆ ಹಾಕಿರ್ತಕ್ಕಂಥ ಗೆರೆಯನ್ನು ಇವತ್ತರೆಗೂ ಕೂಡ ದಾಟಿರ್ತಕ್ಕಂಥದ್ದೇ ಇಲ್ಲ ನಮ್ಮ ಪರಶುರಾಮ. ಆದರೆ ತಾಯಿಯ ಮೇಲೆ ಪ್ರೀತಿ ಜಾಸ್ತಿ, ತಾಯಿಯ ಮೇಲೆ ಕರುಣೆ ಜಾಸ್ತಿ ಪರಶುರಾಮನಿಗೆ. ಹೀಗೆ ಒಂದು ದಿನ ಜಮದಗ್ನಿ ಮುನಿಗಳು ತಮ್ಮ ಸುಂದರವಾಗಿರ್ತಕ್ಕಂಥ ಚಿಕ್ಕದಾಗಿರ್ತಕ್ಕಂಥ ಕುಟೀರದಲ್ಲಿ ತಪಸ್ಸನ್ನು ಮಾಡಬೇಕಾದ್ರೆ ತಾಯಿ ರೇಣುಕಾದೇವಿ ನೀರು ತರಲಿಕ್ಕೆ ಹಾಗೆ ಕೊಡದ ಅಂದರೆ ಒಂದು ನದಿ ಹತ್ರ ಹೋಗ್ತಾ ಇದ್ರಂತೆ. ಆ ತಾಯಿಯಲ್ಲಿರ್ತಕ್ಕಂಥ ಶಕ್ತಿ ಹೇಗಪ್ಪ ಅಂತಂದರೆ, ತಾಯಿ ಜಲತತ್ವದವರಂತೆ.
ತಂದೆ ಅಗ್ನಿತತ್ವ, ಅಂದರೆ ಜಮದಗ್ನಿ ಮುನಿಗಳು ಅಗ್ನಿತತ್ವದವರು, ತಾಯಿ ಜಲತತ್ವದವರು. ಜಲತತ್ವ ಅಗ್ನಿತತ್ವ ಅಂತ ಏನಪ್ಪ ಅಂದರೆ, ತಾಯಿ ಮಣ್ಣಿನ ಮಡಕೆ ತಮಗೆಲ್ರಿಗೂ ಕೂಡ ಸಾಧಾರಣವಾಗಿ ಗೊತ್ತಿರ್ತಕ್ಕಂಥದ್ದೇ. ಆದರೆ ಸಂಪೂರ್ಣವಾಗಿ ಒಣಗಿರ್ತಕ್ಕಂಥ ಮಣ್ಣಿನ ಮಡಕೆ ಆದರೆ ಅದರಲ್ಲಿ ನೀರನ್ನು ತರ್ಬೋದು. ತಾಯಿಯಲ್ಲಿರ್ತಕ್ಕಂಥ ಶಕ್ತಿ ಸಂಪೂರ್ಣವಾಗಿ ಒದ್ದೆ ಆಗಿದ್ರೂ ಕೂಡ ಅದರಲ್ಲಿ ನೀರನ್ನು ತರ್ತಕ್ಕಂಥ ಒಂದು ಶಕ್ತಿ, ಆ ಜಲವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥ ಶಕ್ತಿ ತಾಯಿ ರೇಣುಕಾ ಯಲ್ಲವ ದೇವಿಯಲ್ಲಿತ್ತು. ಆದರೆ ತಂದೆ ಜಮದಗ್ನಿ ಕೋಪಿಷ್ಟ್ರು, ಇಡೀ ಅಗ್ನಿಯನ್ನೇ ತಮ್ಮ ಕೈಲಿ ಇಟ್ಕೊಳ್ತಕ್ಕಂಥ ಒಂದು ಸಾಮರ್ಥ್ಯ, ಒಂದು ಶಕ್ತಿ ತಂದೆ ಜಮದಗ್ನಿಯಲ್ಲಿತ್ತು. ಅಂತಹದ್ದೊಂದು ಬಹಳ ವಿಶೇಷವಾಗಿರ್ತಕ್ಕಂಥ ಸಂಗತಿ ಅಂತಲೇ ಹೇಳ್ಬೋದು. ಹಾಗೆ ನಿತ್ಯ ದೇವತಾರ್ಚನೆಗೆ ಆಶ್ರಮದಲ್ಲಿ ನಡೀತಾ ಇರತಕ್ಕಂಥ ಒಂದು ಪೂಜಾನುಷ್ಠಾನಕ್ಕಾಗಿರ್ಬೋದು, ಒಂದು ಪ್ರಸಾದಕ್ಕಾಗಿರ್ಬೋದು, ಪ್ರತಿನಿತ್ಯ ಆಕೆ ತಾಯಿ ನೀರನ್ನು ತೆಗೆದುಕೊಂಡು ಬರಲಿಕ್ಕೆ ಹೋಗಬೇಕಾದ್ರೆ ಈ ಬಾರಿನೂ ಕೂಡ ಹೊರಟ್ಲು ತಾಯಿ. ಆಗ ಅಲ್ಲಿ ಆಕಾಶದಿಂದ ಪ್ರಯಾಣವನ್ನು ಮಾಡುತ್ತಾ ಬಂದಿರತಕ್ಕಂಥ ಇಂದ್ರಾದಿ ಗಂಧರ್ವರು ಸ್ನಾನವನ್ನು ಮಾಡಬೇಕಾದ್ರೆ ಅವರ ಒಂದು ಆಟಪಾಠಗಳು, ಅವರ ಒಂದು ಜಲಕ್ರೀಡೆ, ಇದೆಲ್ಲವನ್ನು ಕೂಡ ನೋಡ್ತಾ ಇದ್ದಾಗ ಪ್ರತಿನಿತ್ಯ ಮರಳಲ್ಲಿ ಮಾಡಿರ್ತಕ್ಕಂಥ ಬಿಂದಿಗೆಯನ್ನು ತಾಯಿ ನೀರು ತುಂಬಿಕೊಂಡು ತಲೆ ಮೇಲೆ ಇಟ್ಕೊಂಡು, ಅಂದರೆ ಒಂದು ಸರ್ಪವನ್ನು ತಾಯಿಯ ತಲೆ ಮೇಲೆ ಸಿಂಬಿಯಾಗಿ ಇಟ್ಕೊಂಡು ನೀರನ್ನು ತೊಗೊಂಡು ಬರ್ತಾ ಇರ್ತಕ್ಕಂಥ ತಾಯಿ ಇವತ್ತು ಎಲ್ಲೋ ಒಂದು ಕಡೆ ಆ ಒಂದು ಮರಳಿನ ಬಿಂದಿಗೆ ರೂಪ ಬರಲೇ ಇಲ್ವಂತೆ. ಅದನ್ನು ನೋಡಿರ್ತಕ್ಕಂಥ ಜಮದಗ್ನಿ ಏನಕ್ಕೆ ಬರಲಿಲ್ಲ? ಆ ಒಂದು ಗಂಧರ್ವ ಸ್ತ್ರೀಯರು, ಗಂಧರ್ವಗಳೆಲ್ಲರೂ ಕೂಡ ಆ ಒಂದು ಜಲಕ್ರೀಡೆಯನ್ನು ಆಡ್ತಾ ಇರ್ತಕ್ಕಂಥದ್ದನ್ನು, ಆ ಒಂದು ಸೌಂದರ್ಯವನ್ನು, ಆ ಒಂದು ಸೊಬಗನ್ನು ನೋಡಿ ಎಲ್ಲೋ ಒಂದು ಕಡೆ ತಾಯಿ ಮೈಮರಿತಾರೆ. ಆ ಒಂದು ಸನ್ನಿವೇಶದಲ್ಲಿ ಜಮದಗ್ನಿಗಳಿಗೆ ಕೋಪ ಬಂದು ತಾಯಿಗೆ ಒಂದೇ ಮಾತು ಹೇಳ್ತಾರೆ, ಇಷ್ಟು ದಿವಸ ನೀನು ನೆರವೇರಿಸ್ಕೊಂಡು ಬಂದಿರತಕ್ಕಂಥ ಈ ಒಂದು ನಿಷ್ಠೆಯಿಂದ ಮಾಡ್ಕೊಂಡು ಬಂದಿರತಕ್ಕಂಥ ಈ ಒಂದು ಕೈಂಕರ್ಯ ಇವತ್ತಿನ ದಿವಸ ಎಲ್ಲೋ ಒಂದು ಕಡೆ ಲೋಪಗೊಂಡಿದೆ, ನೀನು ಬರಬೇಡ ಹೋಗು ಅಂತ ಹೇಳಿ ಕೋಪದಿಂದ ತಾಯಿಯನ್ನು ಆಚೆ ತಳ್ಳಿಬಿಡ್ತಾರೆ. ಆಗ 3 ದಿನಗಳ ಕಾಲ ತಾಯಿ ತಪಸ್ಸನ್ನು ಮಾಡಿ, ಸಾಕಷ್ಟು ದೊಡ್ಡ ಮಟ್ಟದ ತಪಸ್ಸನ್ನು ಮಾಡಿ, ಹೇಗೋ ಮಾಡಿ ಕಷ್ಟಪಟ್ಟು ನೀರನ್ನು ತೊಗೊಂಡು ಬರ್ತಾಳೆ ತಾಯಿ. ಆದರೆ 3 ದಿನಗಳ ಕಾಲ ನೀನು ನನ್ನನ್ನು ನೋಡೋಕ್ಕೆ ಬರಲಿಲ್ವ ಅಂತ ಹೇಳಿ ಜಮದಗ್ನ ಮುನಿಗಳು ಕೋಪ ಮಾಡಿಕೊಂಡು ಕೊನೆಗೂ ಕೂಡ ಮಗ ಪರಶುರಾಮನಿಗೆ ಒಂದು ಆಜ್ಞೆಯನ್ನು ಕೊಟ್ಟೇ ಬಿಡ್ತಾರೆ. ಏನಪ್ಪ, ನೀನು ನಿನ್ನ ತಾಯಿಯ ಶಿರಚ್ಛೇದನ ಮಾಡಬೇಕು ಅಂತ ಹೇಳಿ. ಇಂಥ ಒಂದು ಕರುಳು ಕಿತ್ತುಕೊಂಡು ಬರ್ತಕ್ಕಂಥ ಸನ್ನಿವೇಶ ಇದು. ಒಂದು ಸಣ್ಣ ವಿಚಾರ, ಆದರೆ ಎಲ್ಲೋ ಒಂದು ಕಡೆ ಆತನ ಕೋಪ, ಜಮದಗ್ನಿ ಮುನಿಗಳ ಕೋಪ ಅಂತಂದರೆ ಅದು ಅಸಾಧ್ಯ ಅಂತಲೇ ಹೇಳ್ಬೋದು. ಋಷಿಮುನಿಗಳ ಮುಂದೆ ಆಗಲಿ, ಇವತ್ತಿಗೂ ಕೂಡ ಋಷಿಮುನಿಗಳ ಮುಂದೆ ಆಗಲಿ, ರಾಜರ ಮುಂದೆ ಆಗಲಿ, ಏನಕ್ಕೆ ನಾವು ತಲೆ ಬಾಗಿ ನಡಿಬೇಕು? ನಾವು ಮಾಡ್ತಕ್ಕಂಥ ಕೈಂಕರ್ಯ ಪ್ರತಿನಿತ್ಯ ಮಾಡ್ತಕ್ಕಂಥದ್ದೇ ಆದ್ರೂ ಕೂಡ ಒಂದು ಚೂರು ಕೂಡ ಕಿಂಚಿತ್ತೂ ಕೂಡ ಲೋಪದೋಷ ಬರಬಾರ್ದು ಎಂಬತಕ್ಕಂಥದ್ದು ಏನಕ್ಕೆ ಅಂದರೆ ಇದು ಒಂದೇ ವಿಚಾರಕ್ಕೋಸ್ಕರ. ಅದರಲ್ಲೂ ಋಷಿಮುನಿಗಳ ಮುಂದೆ ನಾವು ಮಾತಾಡಬೇಕಾದ್ರೆ ನಮ್ಮ ಮಾತಿನ ಮೇಲೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ನಿಗಾ ಇರಬೇಕು, ಮತ್ತು ನಾವು ಆಡ್ತಕ್ಕಂಥ ಮಾತಿನಲ್ಲಿ ಜೋಪಾನವಾಗಿರಬೇಕು. ಅವರ ಕೈನಲ್ಲಿರ್ತಕ್ಕಂಥ ಕಮಂಡಲದಲ್ಲಿರ್ತಕ್ಕಂಥ ಒಂದು ಚೂರು ನೀರನ್ನು ತೆಗೆದುಕೊಂಡು ಅವರು ಏನಾದರೂ ಯಾರಿಗಾದರೂ ಶಾಪವನ್ನು ಕೊಟ್ಬಿಟ್ರೆ ಅವರು ಆ ಕ್ಷಣವೇ ಶಾಪಗ್ರಸ್ತರಾಗ್ತಾರೆ, ಮತ್ತು ವಿಮೋಚನೆಗೆ ಬಹಳ ದೊಡ್ಡ ಮಟ್ಟದಲ್ಲಿರ್ತಕ್ಕಂಥ ಪರೀಕ್ಷೆಯನ್ನೇ ಎದುರಿಸಬೇಕಾಗತ್ತೆ. ಆ ಒಂದು ವಿಚಾರವಾಗಿ ಮಗನಿಗೆ ಹೇಳೇ ಬಿಟ್ಟರು. ಒಂದು ಕಡೆ ತಂದೆಯ ಆಜ್ಞೆ, ಪಿತೃವಾಕ್ಯ ಪರಿಪಾಲಕ ಪರಶುರಾಮ, ಮತ್ತೊಂದು ಕಡೆ ಮಾತೃವಾತ್ಸಲ್ಯ ಉಕ್ಕಿ ಹರಿತಾ ಇದೆ. ಆದರೆ ತಂದೆ ಕೊಟ್ಟಿರ್ತಕ್ಕಂಥ ಆಜ್ಞೆಯನ್ನು ಮೀರ್ಲಿಕ್ಕಾಗ್ತಾ ಇಲ್ಲ ಪರಶುರಾಮ. ಆಗ ಏನೂ ಮಾಡೋಕ್ಕಾಗ್ದಿರ ತಾಯಿ ರೇಣುಕಾದೇವಿಯ ಶಿರಚ್ಛೇದವನ್ನು ಮಾಡಲಿಕ್ಕೆ ಪರಶುರಾಮ ಮುಂದಾಗ್ತಾನೆ. ಒಂದು ಕಡೆ ಸಂಕಟ, ಕರಡು ಕಿತ್ಕೊಂಡ್ಬರ್ತಾ ಇದೆ. ಏನಪ್ಪ ಮಾಡೋದು, ಹೆಂಗಪ್ಪ ಇದು? ತಂದೆಯ ಆಜ್ಞೆಯನ್ನು ನಾನು ಮೀರ್ಲಿಕ್ಕೆ ಆಗ್ತಾ ಇಲ್ಲ. ತಂದೆಯ ಆಜ್ಞೆಯನ್ನು ನಾನು ಮೀರ್ತಕ್ಕಂಥ ಮಗ ಅಲ್ಲ, ತಂದೆ ಆಜ್ಞೆ ಕೊಟ್ಟುಬಿಟ್ಟಿದ್ದಾರೆ. ಒಂದು ಕಡೆ ತಂದೆಯ ಮಾತು, ಇಂದು ಕಡೆ ತಾಯಿಯ ವಾತ್ಸಲ್ಯ ಇರಲಿ. ಇದೆಲ್ಲದರ ಮಧ್ಯೆ ಆದರೆ ಕೊಟ್ಟಿರ್ತಕ್ಕಂಥ ಮಾತನ್ನು ನಿಭಾಯಿಸ್ತಕ್ಕಂಥ ಒಂದು ಕೆಲಸದಲ್ಲಿ ಪರಶುರಾಮ ಇದ್ದಾನೆ. ಮತ್ತೊಂದು ಕಡೆ ರೇಣುಕಾದೇವಿಗೆ ಎಲ್ಲೋ ಒಂದು ಕಡೆ ಭಯದ ವಾತಾವರಣ ಸೃಷ್ಟಿಯಾಗುತ್ತೆ. ರೇಣುಕಾದೇವಿ ಆ ಕ್ಷಣ ಏನು ಮಾಡ್ತಾರೆ, ಯಲ್ಲಮ್ಮನ ಆ ಒಂದು ಮನೆಯಲ್ಲಿ ಹೋಗಿ ಔತ್ಕೊಂಡ್ಬಿಡ್ತಾರೆ ತಾಯಿ. ಅಂತಂದರೆ ಯಲ್ಲಮ್ಮನ ಮನೆಯಲ್ಲಿ ಹೋಗಿ ಕೂತ್ಕೊಂಡ್ಬಿಡ್ತಾಳೆ ತಾಯಿ. ಆಗ ಪರಶುರಾಮ ಏನು ಮಾಡ್ತಾನೆ, ಕೊಡ್ಲಿಯನ್ನು ಬೀಸಬೇಕಾದ್ರೆ ಒಂದು ಕಡೆ ರೇಣುಕಾದೇವಿಯ ತಲೆಯೂ ಕೂಡ ಛೇದನ ಆಗುತ್ತೆ, ಮತ್ತೊಂದು ಕಡೆ ಯಲ್ಲಮ್ಮ ದೇವಿಯ ತಲೆಯೂ ಕೂಡ ಛೇದನ ಆಗುತ್ತೆ. ಎರಡು ತಲೆಗಳು ಕೂಡ ಛೇದನವಾಗುತ್ತೆ. ಆಗ ಪಿತೃ ಕೊಟ್ಟಿರ್ತಕ್ಕಂಥ, ಅಂದರೆ ತಂದೆ ಕೊಟ್ಟಿರ್ತಕ್ಕಂಥ ಮಾತೇನೋ ಪರಶುರಾಮ ಮಗ ಆಗಿ ನಿಭಾಯಿಸಿಬಿಟ್ಟ. ಶಿರಚ್ಛೇದನ ಆಗೋಯ್ತು. ಈಗ ತಂದೆಗೆ ಎಲ್ಲೋ ಒಂದು ಕಡೆ ಮನಸ್ಸು, ಆಹಾ, ನನ್ನ ಮಾತಿಗೆ ಬೆಲೆ ಕೊಟ್ಟು ತನ್ನ ತಾಯಿಯ ತಲೆಯನ್ನು ತೆಗೆದುಬಿಟ್ನಲ್ಲ ನನ್ನ ಮಗ, ಇವನು ಪಿತೃವಾಕ್ಯ ಪರಿಪಾಲಕನೇ. ಮಗನೇ, ನಿನಗೇನು ವರ ಬೇಕೋ ಕೇಳು ಅಂತಂದಾಗ ಪರಶುರಾಮ ಬೇರೆ ಏನೂ ಆಲೋಚನೆ ಮಾಡಲಿಲ್ಲ. ವರ ಎಂಬತಕ್ಕಂಥ ಮಾತನ್ನು ಕೇಳಿದ್ರೆ ಅಷ್ಟೈಶ್ವರ್ಯಗಳಾಗಿರ್ಬೋದು, ಸುಖದ ಸುಪ್ಪತ್ತಿಗೆ ಆಗಿರ್ಬೋದು, ಹಣಕಾಸಾಗಿರ್ಬೋದು, ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯಗಳಾಗಿರ್ಬೋದು, ಅಷ್ಟೈಶ್ವರ್ಯಗಳಾಗಿರ್ಬೋದು, ಇದೆಲ್ಲವೂ ಕೂಡ ತಲೆಗೆ ಬರುತ್ತೆ. ಪರಶುರಾಮನಿಗೆ ಅದು ಯಾವುದರ ಅವಶ್ಯಕತೆಯೂ ಇರಲಿಲ್ಲ. ಯಾಕೆ ಅಂತಂದರೆ ಪರಶುರಾಮ ಯಾರು? ವಿಷ್ಣುವಿನ ಅವತಾರ, ಭಗವಂತ ಜಗನ್ನಾಟಕ ಸೂತ್ರಧಾರಿ, ಅಂದರೆ ಆ ಮಹಾವಿಷ್ಣುವಿನ ಅವತಾರನೇ ಪರಶುರಾಮ ಆಗಿರುವ ಕಾರಣದಿಂದ ಬಹಳ ವಿಶೇಷವಾಗಿ ಆಗ ಏನಾಗುತ್ತೆ, ಪರಶುರಾಮ ತಂದೆಯಲ್ಲಿ ಒಂದು ವರವನ್ನು ಕೇಳ್ತಾರೆ. ಏನಪ್ಪ ತಂದೆ, ನಿನ್ನ ಆಜ್ಞೆಯಂತೆ, ನಿನ್ನ ಮಾತಿನಂತೆ ತಾಯಿಯ ಶಿರಚ್ಛೇದನವನ್ನು ಮಾಡಿಬಿಟ್ಟೆ. ಆದರೆ ಈಗ ನನ್ನ ತಾಯಿ ನನಗೆ ವಾಪಸ್ ಬೇಕು. ನೀನು ನನಗೆ ವರವನ್ನು ಕೊಡೋದಾದರೆ ನನ್ನ ತಾಯಿಯನ್ನು ನನಗೆ ಕೊಡು ಅಂತ ಹೇಳಿ ಪರಶುರಾಮ ತಂದೆಯಲ್ಲಿ
ಭಾವುಕನಾಗಿ ಕೇಳ್ಕೊಂಬಿಡ್ತಾನೆ, ನನ್ನಮ್ಮನನ್ನು ನನಗೆ ಕೊಟ್ಬಿಡಪ್ಪ ಅಂತ ಹೇಳಿ. ಆ ಒಂದು ನೋವಿನ ಸಂಗತಿ ಇದೆಯಲ್ಲ, ನಿಜಕ್ಕೂ ಅದನ್ನು ನಾನು ತಿಳಿಸ್ಬೇಕಾದ್ರೆ ನನಗೆ ಕರಳು ಕ್ಯೂಚು ಬರ್ತಾ ಇದೆ. ಇಷ್ಟೇ ಆದರೂ ತಾಯಿ ಅಲ್ವಾ, ತಾಯಿಯ ಪ್ರೀತಿ, ತಾಯಿಯ ವಾತ್ಸಲ್ಯ ಅದೆಲ್ಲವನ್ನು ಕೂಡ ಮಾತಿನಲ್ಲಿ ಹೇಳೋದಕ್ಕಾಗೋದಿಲ್ಲ. ಪರಶುರಾಮ ತಂದೆ ಹತ್ರ ಬಹಳ ಸಂಕಟದಿಂದ ಕೇಳ್ಕೊಳ್ತಾನೆ, ನಿನ್ನ ಮಾತಿಗೆ ಬೆಲೆ ಕೊಟ್ಟು ನಾನು ತಾಯಿಯ ಶಿರಚ್ಛೇದವನ್ನು ಮಾಡಿದೆ, ನನ್ನ ತಾಯಿಯನ್ನು ನನಗೆ ಬದುಕಿಸಿ ವಾಪಸ್ ಕೊಟ್ಟುಬಿಡು, ನನ್ನ ತಾಯಿ ನನಗೆ ಬೇಕು ಅಂತ ಹೇಳಿ ಜಮದಗ್ನಿ ಮುನಿಗಳ ಹತ್ರ ಕೇಳಿದಾಗ ಜಮದಗ್ನಿ ಮುನಿಗಳ ಕಮಂಡಲದಲ್ಲಿರ್ತಕ್ಕಂಥ ನೀರನ್ನು ಪರಶುರಾಮನಿಗೆ ಕೊಟ್ಟು, ಹೋಗು ನಿನ್ನ ತಾಯಿಯನ್ನು ನೀನು ಬದುಕಿಸ್ಕೊ ಹೋಗು ಅಂತ ಹೇಳ್ತಾನೆ. ಆಗ ಒಂದು ಕಡೆ ಸಂತೋಷ, ಮತ್ತೆ ನನ್ನ ತಾಯಿ ನನಗೆ ಸಿಕ್ಬಿಡ್ತಾಳಲ್ಲಪ್ಪ ಒಂದು ಸಂತೋಷ, ಆದರೆ ನನ್ನ ಕೈಯಿಂದ ಹಿಂಗೆ ಆಯ್ತಲ್ಲಪ್ಪ ಅನ್ನೋ ಒಂದು ನೋವು ಮತ್ತೊಂದು ಕಡೆ ಪರಶುರಾಮನನ್ನು ಬಾಧಿಸ್ತಾ ಇದೆ. ಹೀಗೆ ಯಾವಾಗ ಆ ಒಂದು ಪುಣ್ಯ ಜಲ ಸಿಕ್ತೋ ಅದನ್ನು ಹಿಡಿದು ಪರಶುರಾಮ ಹಾಗೆ ನಡ್ಕೊಂಡು ಹೋಗಬೇಕಾದ್ರೆ ತಾಯಿಯನ್ನು ನೋಡ್ತಾ ಇದ್ದಾನೆ. ಒಂದು ಕಡೆ ತಾಯಿಯ ಶಿರ, ಒಂದು ಕಡೆ ದೇಹ, ಒಂದು ಕಡೆ ಅದೆಲ್ಲವನ್ನೂ ಕೂಡ ನೋಡ್ತಾ ಇದ್ರೆ ಕರಳು ಕತ್ತರಿಸಿ ಬರ್ತಾ ಇದೆ. ನಡಿಬೇಕಾದ್ರೆ ಮಾರ್ಗ ನೋಡ್ತಾ ಇಲ್ಲ. ಆ ಪರಶುರಾಮನ ಮನಸ್ಸಲ್ಲಿರ್ತಕ್ಕಂಥದ್ದೇನೋ ತಾಯಿಯನ್ನು ಉಳಿಸ್ಕೊಂಡ್ಬಿಡ್ಬೇಕು. ಆಗ ಪರಶುರಾಮ ಹೀಗೆ ನಡಿಬೇಕಾದ್ರೆ ಬಿಡ್ತಾನೆ. ಎಡುವುದಾಗ ಆತನ ಬಾಯಲ್ಲಿ ಬರ್ತಕ್ಕಂಥ ಒಂದೇ ಮಾತು, ಅಮ್ಮ ಅಂತ ಹೇಳಿ ಕೂಗಿದಾಗ ತಾಯಿ ರೇಣುಕಾದೇವಿಯ ಶಿರದಲ್ಲಿ ಇನ್ನೂ ಜೀವ ಇರುತ್ತೆ. ಒಂದು ಕಡೆ ದೇಹ, ಒಂದು ಕಡೆ ಶಿರ. ಎಷ್ಟೇ ಆದರೂ ತಾಯಿ ದೈವಸ್ವರೂಪಿ ಅಲ್ವಾ, ಹಾಗಾಗಿ ತಾಯಿಯ ತಲೆಯಲ್ಲಿ ಇನ್ನೂ ಕೂಡ ಜೀವ ಇರುತ್ತೆ. ಮಗ ನನ್ನ ಶಿರಚ್ಛೇದನ ಮಾಡಿದ್ದಾನೆ ಅಂತಂದ್ರೂ ಕೂಡ ತಾಯಿಯ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಭಾವನೆ, ಏನಪ್ಪ ನನ್ನ ಮಗ ಅಂತ ಹೇಳಿ, ನನ್ನ ಮಗ ಅಲ್ಲಿ ನೋವು ತಿಂತಾ ಇದ್ದಾನಲ್ಲ ಅಂಥೇಳಿ ತಾಯಿ ಆ ಕ್ಷಣನೂ ಕೂಡ ಸ್ಪಂದಿಸ್ತಾಳೆ. ಏನಾಯ್ತಪ್ಪ ಅಂತ ಹೇಳಿ ಸ್ಪಂದಿಸ್ತಾಳೆ. ಅದೆಲ್ಲವನ್ನು ಕೂಡ ನಾವು ನೋಡಿದಾಗ ಆ ಕ್ಷಣ ಹೃದಯ ಕುಲುಕುವಂಥ ಒಂದು ಸನ್ನಿವೇಶ ಅಂತಲೇ ಹೇಳ್ಬೋದು. ಎಲ್ಲೋ ಒಂದು ಕಡೆ ಬಹಳ ಮನಸ್ಸಿಗೆ ನೋವಾಗುತ್ತೆ. ಏನೇ ಇರಲಿ, ಇದೆಲ್ಲವೂ ಕೂಡ ದೇವರ ಕಥೆಗಳೇ ಆದ್ರೂ ಕೂಡ ಈಗ ನಾನು ತಮಗೆ ತಿಳಿಸ್ಬೇಕಾದ್ರೂ ಕೂಡ ಅಷ್ಟೇ ಒಂದು ಭಾವೈಕ್ಯತೆಯಿಂದ ತಿಳಿಸ್ಬೇಕಾಗತ್ತೆ, ಅಷ್ಟೇ ಒಂದು ಭಾವನೆಗಳನ್ನು ತುಂಬಿಕೊಂಡಿರ್ತಕ್ಕಂಥ ಕಥೆ ಅಂತಲೇ ಹೇಳ್ಬೋದು. ಆ ಸಮಯದಲ್ಲಿ ಹೋಗ್ತಾನೆ ಪರಶುರಾಮನಿಗೆ ಆ ಕ್ಷಣ ತಾಯಿಯನ್ನು ನಾನು ಉಳಿಸ್ತಾ ಇದ್ದೀನಲ್ಲ ಎಂಬತಕ್ಕಂಥ ಖುಷಿಯಲ್ಲಿ ಏನು ಮಾಡಿಬಿಡ್ತಾನೆ, ಕಮಂಡದಲ್ಲಿರ್ತಕ್ಕಂಥ ನೀರನ್ನು ಒಂದು ಹನಿ ನೀರನ್ನು ಎಲ್ಲಮ್ಮ ತಾಯಿಯ ದೇಹದ ಮೇಲೆ ಹಾಕ್ತಾನೆ, ಎಲ್ಲಮ್ಮ ತಾಯಿಯ ಮಖದ ಮೇಲೆ ಹಾಕ್ತಾನೆ, ಮತ್ತೊಂದು ಹನಿ ನೀರನ್ನು ರೇಣುಕಾದೇವಿಯ ದೇಹದ ಮೇಲೆ ಹಾಕ್ತಾನೆ. ಆದರೆ ಇಲ್ಲಿ ನೋಡಿ, ನಾನು ಪ್ರಾರಂಭದ ಹಂತದಲ್ಲಿ ನಾನು ಮಧ್ಯದಲ್ಲಿ ತಿಳಿಸ್ತಾ ಇದ್ದೆ, ಏನಪ್ಪ ಅಂತಂದರೆ ಶಿರಚ್ಛೇದನ ಮಾಡಬೇಕಾದ್ರೆ ರೇಣುಕಾದೇವಿ ಒಂದು ಕಡೆ ಎಲ್ಲಮ್ಮ ದೇವಿಯ ಮನೆಯಲ್ಲಿ ಅವತ್ಕೊಂಡ್ಬಿಟ್ಟಿರ್ತಾರೆ, ಅಂದರೆ ಕೂತ್ಕೊಂಡ್ಬಿಟ್ಟಿರ್ತಾರೆ ಬೈದಲ್ಲಿ. ಆ ಕ್ಷಣ ಎಲ್ಲಮ್ಮ ದೇವಿ ಹೋಗಿ ಪರಶುರಾಮನನ್ನು ತಡೆಯುವ ಸಮಯದಲ್ಲಿ ಎಲ್ಲಮ್ಮ ದೇವಿಯ ತಲೆನೂ ಕೂಡ ಕತ್ತರಿಸಿ ಹೋಗುತ್ತೆ, ರೇಣುಕಾದೇವಿಯ ತಲೆನೂ ಕೂಡ ಕತ್ತರಿಸಿ ಹೋಗುತ್ತೆ. ಎರಡು ದೇಹಗಳಲ್ಲಿರ್ತವೆ, ಎರಡು ತಲೆಗಳು ಅಲ್ಲಿರ್ತವೆ, ಆದರೆ ಯಾವ ದೇಹ ಯಾವ ತಲೆ ಎಂಬತಕ್ಕಂಥದ್ದನ್ನು ಸರಿಯಾಗಿ ನೋಡ್ಕೊಳ್ಳದಿರ ಆ ಕ್ಷಣದ ಸಂತೋಷದಲ್ಲಿ ನೀರನ್ನು ಚಿಮುಕಿಸ್ಬಿಡ್ತಾನೆ. ಒಂದು ಸ್ವಲ್ಪ ನೀರು ದೇಹದ ಮೇಲೆ ಬೀಳುತ್ತೆ, ಮತ್ತೊಂದು ಸ್ವಲ್ಪ ನೀರು ಅಂದರೆ ತಾಯಿಯ ಒಂದು ಶಿರದ ಮೇಲೆ ಬೀಳುತ್ತೆ. ಅದಕ್ಕೋಸ್ಕರ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಈ ಒಂದು ಕ್ಷೇತ್ರದಲ್ಲಿ ಪ್ರತಿನಿತ್ಯ ಹೇಳ್ತಕ್ಕಂಥ ಹೆಸರು ಬರೀ ರೇಣುಕಾ ಅಂತ ಹೇಳೋದಿಲ್ಲ, ಇಲ್ಲ ಅಂದರೆ ಎಲ್ಲಮ್ಮ ಅಂತ ಹೇಳೋದಿಲ್ಲ, ರೇಣುಕಾ ಎಲ್ಲಮ್ಮ ಅಂತಲೇ ಸೇರಿಸಿ ಹೇಳ್ತಕ್ಕಂಥದ್ದು. ಸೌದತ್ತಿ ರೇಣುಕಾ ಎಲ್ಲಮ್ಮನ ಸಾನ್ನಿಧ್ಯ ಅಂತಲೇ ಇವತ್ತಿಗೂ ಕೂಡ ಪುರಾಣ ಪ್ರಸಿದ್ಧವಾಗಿ ಈ ಒಂದು ಕ್ಷೇತ್ರದಲ್ಲಿ ಹೆಸರು ನಿಂತಿರ್ತಕ್ಕಂಥದ್ದು. ಅದಾದ ಮೇಲೆ ದೇಹ ಒಂದು ಭಾಗದಲ್ಲಿತ್ತು, ತಲೆ ಒಂದು ಭಾಗದಲ್ಲಿತ್ತು, ಅದೆರಡನ್ನೂ ಕೂಡ ಸೇರಿದಾಗ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ತಾಯಿ ಇದೇ ಜಾಗದಲ್ಲಿ ನೆಲೆಸಿರ್ತಕ್ಕಂಥವಳಿದ್ದಾಳೆ. ಇದೇ ಜಾಗದಲ್ಲಿ ಬರ್ತಾ ಇರ್ತಕ್ಕಂಥ ಭಕ್ತರು ಯಾರೇ ಆದ್ರೂ ಕೂಡ ಇಲ್ಲಿ ಬಂದು ಅಮ್ಮ ಅಂತ ಹೇಳಿ ಒಂದು ಕ್ಷಣ ಮನಸ್ಸಿನಿಂದ ಪ್ರಾರ್ಥನೆಯನ್ನು ಮಾಡಿದ್ರೆ ಅಸಾಧ್ಯವಾದ್ದನ್ನು ಕೂಡ ಸಾಧನೆ ಪಡಿಸ್ಕೊಳ್ತಕ್ಕಂಥ ಶಕ್ತಿ. ಇಂತಹದ್ದೊಂದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಥಾಶ್ರವಣ ಈ ಒಂದು ಸಾನ್ನಿಧ್ಯದ್ದು. ಕಥಾಶ್ರವಣ ಇದು ಬರೀ ಕಥೆ ಅಲ್ಲ, ಇದು ಸತ್ಯ ಘಟನೆ, ಇದು ನಿಜ ಘಟನೆ. ತ್ರೇತಾಯುಗದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಘಟನೆ ಇವತ್ತಿಗೂ ಕೂಡ ತಾಯಿ ಇಲ್ಲಿ ನೆಲೆ ನಿಂತು ಬಂದಿರತಕ್ಕಂಥ ಭಕ್ತಾದಿಗಳೆಲ್ಲರನ್ನೂ ಕೂಡ ಹರಿಸಿ ಹಾರೈಸ್ತಾ ಇದ್ದಾಳೆ. ಇಲ್ಲಿನ ಕ್ಷೇತ್ರದಲ್ಲಿ ಪ್ರಸಿದ್ಧಿಗೊಂಡಿರ್ತಕ್ಕಂಥ ತಾಯಿ ರೇಣುಕಾ ಎಲ್ಲಮ್ಮ ಬರೀ ಈ ಒಂದು ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದಲ್ಲ, ಎಷ್ಟೋ ಜನರ ಮನೆದೇವರು, ಎಷ್ಟೋ ಜನರ ಕುಲದೇವತೆ ತಾಯಿ ರೇಣುಕಾ ಎಲ್ಲಮ್ಮ. ತಾಯಿಯನ್ನು ಪ್ರಾರ್ಥನೆಯನ್ನು ಮಾಡಬೇಕಾದ್ರೆ ಉದೋ ಉದೋ ಎಲ್ಲಮ್ಮ, ಉದೋ ಉದೋ ಎಲ್ಲಮ್ಮ, ಉದೋ ಉದೋ ಎಲ್ಲಮ್ಮ ಅಂಥೇಳಿ ಅಮ್ಮ ಅಂತ ಹೇಳಿ ತಾವು ಪ್ರಾರ್ಥನೆಯನ್ನು ಮಾಡಿದ್ರೆ ಆ ಕ್ಷಣ ಅಷ್ಟು ನೋವಿನಲ್ಲಿದ್ದಾಗೂ ಕೂಡ ಪರಶುರಾಮ ಎಡವಿದ ತಕ್ಷಣ ಸ್ಪಂದಿಸಿರತಕ್ಕಂಥ ತಾಯಿ ಇಲ್ಲಿ ಬಂದು ಯಾರೇ ಮನನೊಂದು ಅಮ್ಮ ಅಂತಂದ್ರೂ ಕೂಡ ನಿಮ್ಮ ಮಾತುಗೂ ಕೂಡ ತಾಯಿ ಅಷ್ಟೇ ಪ್ರೀತಿಯಿಂದ ಅಷ್ಟೇ ವಾತ್ಸಲ್ಯದಿಂದ ಸ್ಪಂದಿಸ್ತಕ್ಕಂಥವಳು ತಾಯಿ ರೇಣುಕಾ ಎಲ್ಲಮ್ಮ. ಹಾಗಾಗಿ ನನ್ನ ಮನೆ ದೇವರೂ ಕೂಡ, ನನ್ನ ಮನೆ ದೇವತೆ, ನನ್ನ ಕುಲದೇವತೆಯೂ ಕೂಡ ರೇಣುಕಾ ಎಲ್ಲಮ್ಮ ತಾಯಿ. ಈ ಒಂದು ಕ್ಷೇತ್ರಕ್ಕೆ ಬಂದಾಗ ನನಗೂ ಅಷ್ಟೇ ಒಂದು ಮಾತೃ ವಾತ್ಸಲ್ಯ ಸಿಗುತ್ತೆ, ತಾಯಿಯ ಬಾಂಧವ್ಯ ಸಿಗುತ್ತೆ. ಈ ಒಂದು ಕ್ಷೇತ್ರಕ್ಕೆ ಬಂದಿದ್ದೇನೆ, ನನ್ನದೇ ಮನೆ ಇದು, ನನ್ನ ಮನೆಯಲ್ಲಿ ನಾನು ನಮ್ಮಮ್ಮನ ನೋಡೋಕ್ಕೆ ಬಂದಿದ್ದೇನೇನೋ ಎಂಬತಕ್ಕಂಥ ಒಂದು ಭಾವನೆ ಇವತ್ತಿಗೂ ಕೂಡ ನನಗಾಗುತ್ತೆ. ಅದಕ್ಕೆ ನಾನು ಬೇರೆ ಯಾವ ಕ್ಷೇತ್ರಕ್ಕೆ ಹೋದ್ರೂ ಕೂಡ ಸಾಧಾರಣವಾಗಿ ಓಡಾಡ್ತಾ ಇರ್ತೀನಿ. ಇಲ್ಲಿ ಬಂದರೆ ನಾನು ಸ್ವೇಚ್ಛೆಯಿಂದ ಮನಸ್ತೃಪ್ತಿಯಾಗಿ ಓಡಾಡ್ತೀನಿ. ಯಾಕೆ ಅಂತಂದರೆ ಇದು ನನ್ನ ಮನೆ, ನನ್ನ ತಾಯಿಯ ಮನೆ. ಹಾಗಾಗಿ ಇಲ್ಲಿರ್ತಕ್ಕಂಥ ತಾಯಿ ಬರೀ ನನಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥವಳಲ್ಲ, ಎಲ್ರಿಗೂ ಕೂಡ ಸೀಮಿತವಾಗಿರ್ತಕ್ಕಂಥವಳು ತಾಯಿ. ಬರೀ ನನ್ನನ್ನು ಮಾತ್ರ ಹರಿಸ್ತಕ್ಕಂಥವಳಲ್ಲ, ಬೇಡಿ ಬಂದಿರತಕ್ಕಂಥ ಭಕ್ತಾದಿಗಳು ಯಾರೇ ಆದ್ರೂ ಕೂಡ
ತಾಯಿ ತನ್ನ ಮಕ್ಕಳಾಗಿ ಬಹಳ ಪ್ರೀತಿಯಿಂದ ಸ್ಪಂದಿಸ್ತಕ್ಕಂಥವಳು ತಾಯಿ ರೇಣುಕಾ ಯಲ್ಲಮ್ಮ ದೇವಿಯ ಸಂಪೂರ್ಣ ಕೃಪಾಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ.